ಹಾಯ್ ಹಲೋ ಸ್ನೇಹಿತರೆ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸ್ಫೂರ್ತಿ ಸ್ಟಡಿ ಸೆಂಟರ್ ಕೊಪ್ಪಳ. ಇವತ್ತು ಕಂಪ್ಯೂಟರ್ ಕ್ಲಾಸ್ನ ಡಿಸ್ಕಷನ್ ಮಾಡೋದು ಮುಂದುವರ್ಸೋಣ. ಈಗಾಗಲೇ ನಾವು ಕಂಪ್ಯೂಟರ್ ಬೇಸಿಕ್ ಕಂಪ್ಯೂಟರ್ ಮತ್ತು ಕಂಪ್ಯೂಟರ್ ಇತಿಹಾಸ, ಅದಾದ್ಮೇಲೆ ತಲೆಮಾರುಗಳು, ಅದಾದಮೇಲೆ ಕಂಪ್ಯೂಟರ್ ಹಾರ್ಡ್ವೇರು ಸಾಫ್ಟ್ವೇರ್, ಹೀಗೆ ಒಂದು ಚಾಪ್ಟರ್ ಬೈ ಚಾಪ್ಟರ್ ಡಿಸ್ಕಷನ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಮುಂದುವರಿದ ಭಾಗ ಇವತ್ತು ವಿಂಡೋಸ್ ಬಗ್ಗೆ. ಹೌದಾ, ಈಗಾಗಲೇ ನಮ್ದು ಬೇಸಿಕ್ ಕಂಪ್ಯೂಟರ್ ಅಂದ್ರೆ ಕಂಪ್ಯೂಟರ್ ಹಿಸ್ಟ್ರಿ ಆಫ್ ಕಂಪ್ಯೂಟರ್, ಆಮೇಲೆ ತಲೆಮಾರುಗಳು ಇವೆಲ್ಲ ಮುಗಿದಿದೆ, ಆಮೇಲೆ ಹಾರ್ಡ್ವೇರ್ ಮುಗಿದಿದೆ, ಸಾಫ್ಟ್ವೇರ್ ಮುಗಿದಿದೆ. ಈಗ ನೆಕ್ಸ್ಟ್ ಇಮಿಡಿಯೇಟ್ ಬರ್ತಾ ಇರೋದು ವಿಂಡೋಸ್. ವಿಂಡೋಸ್ ಆದ್ಮೇಲೆ MS ವರ್ಡ್, MS ಎಕ್ಸೆಲ್, MS ಆಫೀಸ್, ಇಂಟರ್ನೆಟ್, ಈ ರೀತಿ ಮುಂದುವರಿತಾ ಇದೆ. ಸೊ ನಾವು ಎಲ್ಲಾ ಪರೀಕ್ಷೆಗಳಿಗೂ ಉಪಯುಕ್ತವಾಗುವ ರೀತಿಯಲ್ಲಿ 100% ನಮ್ಮ ವಿಡಿಯೋಸ್ ಇಂದ ಕ್ವಶನ್ಸ್ ಬರಲೇಬೇಕು. ಆ ರೀತಿ ನಾವು ಪ್ರಶ್ನೆಗಳನ್ನು ತೆಗೆದು ನಿಮ್ಗೆ ಪಾಠವನ್ನು ಮಾಡಿಕೊಡ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಅನೇಕ ಪ್ರಶ್ನೆಗಳು ಈಗಾಗಲೇ ಹಿಂದೆ ಕೇಳಿರುವಂತಹ ಪ್ರಶ್ನೆಗಳನ್ನ ಆಧಾರವಾಗಿಟ್ಟುಕೊಂಡು, ಮುಂದೆ ಕೇಳಬಹುದಾದಂತಹ ಪ್ರಶ್ನೆಗಳನ್ನ ಆಧಾರವಾಗಿಟ್ಟುಕೊಂಡು ಪ್ರಶ್ನೆಗಳನ್ನ ರೆಡಿ ಮಾಡಿ ತಗೊಂಡು ಬಂದಿದ್ದೀವಿ. ಸೊ ವೆರಿ ಚೆನ್ನಾಗಿದೆ, ಆಮೇಲೆ ವಿತ್ ಎಕ್ಸ್ಪ್ಲನೇಷನ್ ಇದೆ. ಸೊ ಅಂಟಿಲ್ ನೀವು ವಾಚ್ ಮಾಡಿ ನಿಮ್ಗೆ ಒಳ್ಳೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ 100% ನೀವು ಲೈಕ್ ಮಾಡ್ತೀರ ಅಂತಲೂ ಕೂಡ ನಾನು ಭಾವಿಸ್ತೀನಿ. ಆ ರೀತಿ ಪ್ರಶ್ನೆಗಳು ಮತ್ತು ಎಕ್ಸ್ಪ್ಲನೇಷನ್ ಇರುತ್ತೆ. ಸೊ ಒಂದೇ ಪ್ರಶ್ನೆ ನೋಡ್ರಿ, ವಿಂಡೋಸ್ ಮೈಕ್ರೋಸಾಫ್ಟ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ಯಾವ ಕಂಪನಿ ಅಭಿವೃದ್ಧಿಪಡಿಸಿದ ಕೇಳಿದ್ದೇನೆ. ವಿಚ್ ಕಂಪನಿ ಡೆವಲಪ್ಡ್ ದ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್? ಹೌದಾ, ವಿಂಡೋಸ್ ಅನ್ನೋದು ಒಂದು ಆಪರೇಟಿಂಗ್ ಸಿಸ್ಟಮ್. ಹೌದಾ, ಈ ಆಪರೇಟಿಂಗ್ ಸಿಸ್ಟಮ್ ಅನ್ನು ಯಾರು ಏನಂತ ಮಾಡಿದ್ರು ಅಭಿವೃದ್ಧಿಪಡಿಸಿದ್ರು ಅಂತ ಹೇಳಿ ಇದರಲ್ಲಿ ಆಪ್ಷನ್ಸ್ ಇದೆ ನೋಡಿ. ಮೈಕ್ರೋಸಾಫ್ಟ್, IBM, ಗೂಗಲ್, ಆಪಲ್ ಅಂತೇಳಿ. ಸೊ ಇದರಲ್ಲಿ ರೈಟ್ ಆನ್ಸರ್ ಯಾವ್ದಾಗುತ್ತೆ ಅಂದ್ರೆ ಮೈಕ್ರೋಸಾಫ್ಟ್ ಇಸ್ ದ ರೈಟ್ ಆನ್ಸರ್. ಮೈಕ್ರೋಸಾಫ್ಟ್ ನೋಡ್ರಿ, ವಿಂಡೋಸ್ OS ಅಂದ್ರೆ ಆಪರೇಟಿಂಗ್ ಸಿಸ್ಟಮ್. ಮೈಕ್ರೋಸಾಫ್ಟ್ ಅಭಿವೃದ್ಧಿಪಡಿಸಿದೆ ಇದನ್ನ. ಮೊದಲ ವಿಂಡೋಸ್ ಆವೃತ್ತಿ ವರ್ಷನ್ ಅಂತ ಕರಿತೀವಿ. ಮೊದಲ ವರ್ಷನ್ ಯಾವಾಗ ರಿಲೀಸ್ ಆಯ್ತು ಅಂದ್ರೆ ವಿಂಡೋಸ್ 1.0 ಅಂತೇಳಿ 1985. 1985ರಲ್ಲಿ ಮೊದಲನೆಯ ವರ್ಷನ್ ರಿಲೀಸ್ ಆಗುತ್ತೆ. ಮೈಕ್ರೋಸಾಫ್ಟ್ ಈ ಕಂಪನಿಯನ್ನ ಸ್ಥಾಪನೆ ಮಾಡಿದೆ. ಇದೊಂದು IT-BT ಕಂಪನಿ. ಹೌದಾ, ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ಸಾಕಷ್ಟು ಸಾಧನೆ ಮಾಡಿದಂತ ಕಂಪನಿ ಇದು. ಬಿಲ್ ಗೇಟ್ಸ್ ಮತ್ತು ಪೌಲ್ ಅಲೆನ್ ಎಂಬುವರು ಸೇರಿ ಸ್ಥಾಪನೆ ಮಾಡ್ತಾರೆ. ಆಪಲ್ ಕಂಪನಿ ಇದೆ, ಇನ್ನೊಂದು ಐತಿ ಆಪಲ್ ಕಂಪನಿ ಇದೆ. ಇದನ್ನ ಸ್ಟೀವ್ ಜಾಬ್ಸ್ ಎಂಬುವರು ಏನ್ ಮಾಡ್ತಾರ ಅಂದ್ರೆ ಸ್ಟಾರ್ಟ್ ಮಾಡ್ತಾರ. ಇದರದ್ದು OS ಯಾವುದು, ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಂದ್ರೆ ಮ್ಯಾಕ್ ಅಂತ ಕರಿತೀವಿ. ಮ್ಯಾಕ್ OS ಅನ್ನು ಅಭಿವೃದ್ಧಿಪಡಿಸಿದವರು ಆಪಲ್ ಕಂಪನಿಯವರು. ಈಗ ವಿಂಡೋಸ್ ನ ಇತ್ತೀಚಿನ ಆವೃತ್ತಿ ಅಂದ್ರೆ ವಿಂಡೋಸ್ 11 ಅಂತ ಕರಿತೀವಿ. ಇದನ್ನ 2021ರಲ್ಲಿ ರಿಲೀಸ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಅಂದ್ರೆ ವಿಂಡೋಸ್ ಮತ್ತು ಡೆಸ್ಕ್ಟಾಪ್ ಅಂದ್ರೆ ಇಲ್ಲಿ ನಿಮ್ ಕಣ್ಣಿಗೆ ಈಗ ಏನ್ ಕಾಣ್ತದಲ್ಲ ಇದು ಡೆಸ್ಕ್ಟಾಪ್. ಇದನ್ನ ಆಪರೇಟ್ ಆಗ್ಬೇಕು, ಕಂಪ್ಯೂಟರ್ ಆಪರೇಟ್ ಆಗ್ಬೋದ್ರೆ ಆಪರೇಟಿಂಗ್ ಸಿಸ್ಟಮ್ ಬಹಳ ಇಂಪಾರ್ಟೆಂಟ್. ಆಪರೇಟಿಂಗ್ ನೋಡ್ರಿ, ಆಪರೇಟಿಂಗ್ ಎನ್ನುವ ವರ್ಡ್ ನಲ್ಲಿ ಇದೆ. ಆಪರೇಟಿಂಗ್ ಕಾರ್ಯಾಚರಣೆ, ಸಿಸ್ಟಮ್ ವ್ಯವಸ್ಥೆ, ಕಾರ್ಯಾಚರಣೆ ಮಾಡ್ಲಿಕ್ಕೆ ಇರುವಂತ ಸಿಸ್ಟಮ್ ವ್ಯವಸ್ಥೆ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋದಾದ್ರೆ ನೋಡಿ, ಇಲ್ಲಿ ವಿಂಡೋಸ್ ನ ಡೆಸ್ಕ್ಟಾಪ್ ನಲ್ಲಿ ವಿಂಡೋಸ್ ಇರುತ್ತೆ. ವಿಂಡೋಸ್ ವರ್ಷನ್ ಡೆಸ್ಕ್ಟಾಪ್ ನಲ್ಲಿ ಪ್ರೋಗ್ರಾಮ್ ಗಳನ್ನ ತೆರೆಯಲು ಬಳಸುವ ಚಿಕ್ಕ ಚಿತ್ರವನ್ನು ಏನೆಂದು ಕರೆಯುತ್ತಾರೆ ಅಂತ ಹೇಳಿದೆ. ವಾಟ್ ಈಸ್ ದ ಸ್ಮಾಲ್ ಇಮೇಜ್ ಯೂಸ್ ಟು ಓಪನ್ ಪ್ರೋಗ್ರಾಮ್ಸ್ ಆನ್ ದ ವಿಂಡೋಸ್ ಡೆಸ್ಕ್ಟಾಪ್ ಕಾಲ್ಡ್ ಫೋಲ್ಡರ್, ಐಕಾನ್, ಟಾಸ್ಕ್ ಬಾರ್, ವಿಡ್ಜೆಟ್? ಯಾವ್ದು ಇದರಲ್ಲಿ ರೈಟ್ ಆನ್ಸರ್ ಆಗುತ್ತೆ ಅಂತಂದ್ರೆ ಐಕಾನ್ ಅಂತ ಕರಿತೀವಿ. ಹೌದಾ, ನೀವು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಓಪನ್ ಮಾಡಿದ ತಕ್ಷಣ ಕಾಣ್ತವೆ ಸಿಕ್ಕಾಪಟ್ಟೆ ಐಕಾನ್ಗಳು ಕಾಣ್ತವೆ, ಇಲ್ಲೇ ಇರ್ತಾವ. ಅವುಗಳಿಗೆ ಐಕಾನ್ ಅಂತ ಕರಿತೀವಿ. ಪ್ರೋಗ್ರಾಮ್ ಅಥವಾ ಫೈಲ್ಗಳನ್ನ ತೆರೆಯುವ ಚಿಕ್ಕ ಚಿತ್ರ ಅಂತ ಕರಿತೀವಿ. ಡಬಲ್ ಕ್ಲಿಕ್ ಮಾಡಿ ಐಕಾನ್ಗಳನ್ನ ಓಪನ್ ಮಾಡಬಹುದು. ಟಾಸ್ಕ್ ಬಾರ್ ಪರದೆಯ ಕೆಳಗೆ ಇರುವಂತದ್ದು. ಇಲ್ಲಿ ಐತಿಲ್ಲ ಟಾಸ್ಕ್ ಬಾರ್ ಐತಿಲ್ಲ, ಪರದೆಯ ಕೆಳಗೆ. ಹೌದಾ, ಇದಕ್ಕೆ ಪರದೆ ಅಂತ ಕರಿತೀವಿ. ಹೌದಾ, ಇಲ್ಲಿ ಕೆಳಗಡೆ ಇರುವುದೇ ಟಾಸ್ಕ್ ಬಾರ್ ಅಂತ ಕರಿತೀವಿ. ಡೆಸ್ಕ್ಟಾಪ್ ನ ಮೇಲೆ ಅನೇಕ ಐಕಾನ್ ಇಡಬಹುದು. ಹೌದು, ಸಾವಿರಾರು ಐಕಾನ್ ಗಳನ್ನ ಇಡಬಹುದು. ಶಾರ್ಟ್ಕಟ್ ಐಕಾನ್ ನ ಬಾಣದ ಗುರುತು ಹೊಂದಿರುತ್ತದೆ ಅಂತ ಹೇಳಿ ನೋಡ್ರಿ. ಐಕಾನ್ಸ್ ಅಂದ್ರೆ ತೋರಿಸ್ತೀನಿ ನಿಮಗೆ. ಈಗ ನನ್ನ ಬಳಿ ಲ್ಯಾಪ್ಟಾಪ್ ಇದೆ, ಇದು ನಿಮ್ಗೆ ಕಾಣಿಸುತ್ತಂತ ಫೀಲ್ ಮಾಡ್ಕೊಂಡು ನೋಡ್ರಿ, ಇಲ್ಲದ ನೋಡ್ರಿ ಇವೆಲ್ಲ ಐಕಾನ್ಸ್ ಇವೆ. ಇಲ್ಲಿ PDF ಅಂತ ಇದೆ, ಇಲ್ಲಿ ನುಡಿ ಅಂತ ಇದೆ, ಇಲ್ಲಿ ನೋಡ್ರಿ ಇವೆಲ್ಲ ಫೋಲ್ಡರ್ಸ್ ಇವು. ಹೌದಾ, ಇವೆಲ್ಲವನ್ನು ಒಟ್ಟಾಗಿ ನಾವು ಐಕಾನ್ಗಳಂತ ಕರಿತೀವಿ. ಇದೊಂದು ಐಕಾನ್, ವಿವಿಧ ರೀತಿಯ ಐಕಾನ್ಗಳು. ಹೌದಾ, ಇವುಗಳನ್ನ ನಾವು ಐಕಾನ್ಸ್ ಅಂತ ಕರಿತೀವಿ. ಇಲ್ಲೇ ನೋಡ್ರಿ, ಇಲ್ಲೇ ಟಚ್ ಪ್ಯಾಡ್ ಐತಿ. ಇದನ್ನ ಡಬಲ್ ಕ್ಲಿಕ್ ಮಾಡಿದ್ನಿ ಅಂತಂದ್ರೆ ನಾನು ಯಾವುದೇ ಐಕಾನ್ ಅನ್ನ ಓಪನ್ ಮಾಡ್ಬೋದು. ಓಪನ್ ಆಯ್ತು. ಹೌದಾ, ಇಲ್ಲೇ ಕ್ಲೋಸ್ ಮಾಡ್ತೀನಿ. ಸೊ ಇದು ಐಕಾನ್ಸ್. ನೆಕ್ಸ್ಟ್ ಪ್ರಶ್ನೆ ನೋಡೋದಾತಂದ್ರೆ ವಿಂಡೋಸ್ ಪರದೆಯ ಕೆಳಭಾಗದಲ್ಲಿ ಇರುವ ಪಟ್ಟಿಯನ್ನ ಏನೆಂದು ಕರೆಯುತ್ತಾರೆ? ವಾಟ್ ಈಸ್ ದ ಬಾರ್ at the bottom of the window screen called?
ಟೈಟಲ್ ಬಾರ್, ಮೆನು ಬಾರ್, ಟಾಸ್ಕ್ ಬಾರ್, ಸ್ಕ್ರಾಲ್ ಬಾರ್. ಯಾವ್ದು ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ನೋಡ್ರಿ, ಇದಕ್ಕೆ ಟಾಸ್ಕ್ ಬಾರ್ ಅಂತ ಕರಿತೀವಿ. ಕೆಳಗಡೆ ನೋಡ್ರಿ ವಿಂಡೋಸ್ ಪರದೆ, ಇದು ಪರದೆ ಅಂತ ಕರಿತೀವಿ ಇದನ್ನ. ವಿಂಡೋಸ್ ಪರದೆ ಕೆಳಭಾಗದಲ್ಲಿ ಇರುವ ಪರದೆ ಕೆಳಭಾಗದಲ್ಲಿ ಪಟ್ಟಿಯನ್ನು ಟಾಸ್ಕ್ ಬಾರ್ ಅಂತ ಕರಿತೀವಿ. ಇದರಲ್ಲಿ ಸ್ಟಾರ್ಟ್ ಬಟನ್, ಓಪನ್ ಆಪ್ಸ್, ಕ್ಲಾಕ್ ಮುಂತಾದವುಗಳು ಇರ್ತಾವೆ. ಟೈಟಲ್ ಬಾರ್ ವಿಂಡೋದ ಮೇಲ್ಭಾಗದಲ್ಲಿ ಇರುತ್ತೆ. ಟಾಸ್ಕ್ ಬಾರ್ ಯಾವಾಗಲೂ ಕಾಣಿಸ್ತಾನೆ ಇರುತ್ತೆ, ಕಂಟಿನ್ಯೂಸ್ ಆಗಿರುತ್ತೆ, ಯಾವಾಗಲೂ ಇರ್ತದೆ. ಅದು ಸಿಸ್ಟಮ್ ಟ್ರೇ ಟಾಸ್ಕ್ ಬಾರ್ನ ಬಲಭಾಗದಲ್ಲಿ ಇರುತ್ತೆ. ಇಲ್ಲೇ ತೋರಿಸ್ತೀನಿ ನೋಡ್ರಿ, ನನ್ನ ಕಡೆಗೆ ಲ್ಯಾಪ್ಟಾಪ್ ಇದೆ. ಸೊ ಇಲ್ಲಿ ನೋಡ್ರಿ, ನಿಮ್ಗೆ ಇದು ಕಾಣಿಸ್ತಿದೆ. ಸೊ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಟಾಸ್ಕ್ ಬಾರ್ ಅಂತ ಕರಿತೀವಿ. ಈ ಆಕ್ಚುಲಿ ಇಲ್ಲ ಟೈಟಲ್ ಬಾರ್ ಇಲ್ಲ, ಯಾವ್ದಾದ್ರು ನಾವು ಒಳಗಡೆ ಓಪನ್ ಮಾಡಿ ಟೈಟಲ್ ಬಾರ್ ಸಿಗುತ್ತೆ ನಿಮಗೆ, ಇಲ್ಲಿ ಸಿಗೋದಿಲ್ಲ. ಅದು ಅದಕ್ಕೆ ಇಲ್ಲಿ ಬೇರೆ ಅಂತ ಕೊಟ್ಟಿದ್ದೀವಿ. ಸೊ ಟಾಸ್ಕ್ ಬಾರ್ ಯಾವಾಗಲೂ ಇಲ್ಲಿ ಇರುತ್ತೆ. ಇಲ್ಲೇ ನೋಡ್ರಿ, ಇಲ್ಲೇ ಟೈಮು, ಡೇಟ್, ಇಲ್ಲಿ ನೋಡ್ರಿ ಸ್ಟಾರ್ಟ್ ಬಟನ್, ಇದು ಸ್ಟಾರ್ಟ್ ಬಟನ್, ಇಲ್ಲೇ ಸರ್ಚ್ ಇದೆ, ಆಮೇಲೆ ಟೈಮು, ಡೇಟ್, ಇವೆಲ್ಲ ಇಲ್ಲಿ ಟೈಮು, ಡೇಟ್ ಎಲ್ಲ ಇರುತ್ತೆ. ಹೌದಾ? ಈ ರೀತಿಯಾಗಿ ನಮಗೆ ವಿಂಡೋಸ್ ಕೆಳಭಾಗದಲ್ಲಿ ಟಾಸ್ಕ್ ಬಾರ್ ಕಂಡು ಬರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಓಕೆ ವಿಂಡೋಸ್ ಡೆಸ್ಕ್ಟಾಪ್ನ ಎಡ ಕೆಳ ಮೂಲೆಯಲ್ಲಿ ಇರೋ ಬಟನ್ ಯಾವುದು? ವಾಟ್ ಬಟನ್ ಈಸ್ ಪ್ರೆಸೆಂಟ್ ಎಟ್ ದ ಬಾಟಮ್ ಲೆಫ್ಟ್ ಕಾರ್ನರ್ ಆಫ್ ದ ವಿಂಡೋಸ್ ಡೆಸ್ಕ್ಟಾಪ್? ಹೌದಾ? ಸೊ ಇದಕ್ಕೆ ನೋಡ್ರಿ ಸ್ಟಾರ್ಟ್ ಬಟನ್, ಎಂಡ್ ಬಟನ್, ಕ್ಲೋಸ್ ಬಟನ್, ಸರ್ಚ್ ಬಟನ್ ಅಂತೇಳಿ. ಸೊ ಇಲ್ಲೇ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡ್ರಿ. ಇದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂದದ್ದು. ಇದಕ್ಕೆ ನಾವೇನಂತ ಕರಿತೀವಿ? ಡೆಸ್ಕ್ಟಾಪ್ ಅಂತ ಕರಿತೀವಿ. ಇಲ್ಲೇ ಇದು ನೋಡ್ರಿ ಸ್ಟಾರ್ಟ್ ಬಟನ್. ಹೌದಾ? ಇಲ್ಲಿ ಕಾಣುತ್ತಲ್ಲ, ಇದು ಸ್ಟಾರ್ಟ್ ಬಟನ್. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟಾರ್ಟ್ ಅಂತ ಕಾಣಿಸುತ್ತಾ ಸ್ಟಾರ್ಟ್. ಓಕೆ. ಸೊ ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ಯಾವುದು? ಸ್ಟಾರ್ಟ್ ಬಟನ್ ಅಂತ ಹೇಳ್ತೀವಿ. ಸ್ಟಾರ್ಟ್ ಬಟನ್. ಓಕೆ ನೋಡ್ರಿ, ಎಕ್ಸ್ಪ್ಲೇಷನ್ ನೋಡ್ರಿ. ಸ್ಟಾರ್ಟ್ ಬಟನ್ ಡೆಸ್ಕ್ಟಾಪ್ನ ಎಡ ಕೆಳ ಮೂಲೆಯಲ್ಲಿ ಇರುತ್ತದೆ. ಎಡ ಕೆಳ ಮೂಲೆಯಲ್ಲಿ ಇತ್ತು, ಕರೆಕ್ಟಾ? ಇದರ ಮೂಲಕ ಎಲ್ಲಾ ಪ್ರೋಗ್ರಾಮ್ಸ್, ಸೆಟ್ಟಿಂಗ್ಸ್, ಪವರ್ ಆಪ್ಷನ್ಸ್ ಅನ್ನ ಪಡೆಯಬಹುದು. ಶೋರ್, ಕರೆಕ್ಟಾ? ವಿಂಡೋಸ್ ಕೀಯನ್ನ ಒತ್ತಿದರೆ ಸ್ಟಾರ್ಟ್ ಮೆನು, ಇಲ್ಲೇ ವಿಂಡೋಸ್ ಕೀ ಐತಿ, ಇಲ್ಲೇ ತೋರಿ, ಇದು ವಿಂಡೋಸ್ ಕೀ ಇದೆ, ಇದು ವಿಂಡೋಸ್ ಕೀ. ಇದನ್ನ ನಾನು ಒತ್ತಿದಂದ್ರೆ ಸ್ಟಾರ್ಟ್ ಮೆನು ಓಪನ್ ಆಯ್ತು. ಹೌದಾ? ಹಾಗಾಗಿ ಆ ವಿಂಡೋಸ್ ಕೀಯನ್ನು ಒತ್ತಿಯೂ ಕೂಡ ಸ್ಟಾರ್ಟ್ ಮೆನುವನ್ನ ತೆರೆಯಬಹುದು. ಸರ್ಚ್ ಬಟನ್ ಕೂಡ ಪ್ರೋಗ್ರಾಮ್ ಅನ್ನು ಹುಡುಕ್ಲಿಕ್ಕೆ, ಅಲ್ಲಿ ಸರ್ಚ್ ಬಟನ್ ಇತ್ತು, ಹೌದಾ? ಅದನ್ನ ಪ್ರೋಗ್ರಾಮ್ ಅನ್ನು ಹುಡುಕ್ಲಿಕ್ಕೆ ಬಳಸ್ತೀವಿ. ಸ್ಟಾರ್ಟ್ ಮೆನು ವಿಂಡೋಸ್ 95 ನಿಂದ ಬಂದಿದೆ. ಸ್ಟಾರ್ಟ್ ಮೆನು ಅಂತ ಬಂದೈತಿ ಇಲ್ಲಿ ನೋಡ್ರಲ್ಲ. ಈ ಸ್ಟಾರ್ಟ್ ಐತಲ್ಲ, ಈ ಸ್ಟಾರ್ಟ್ ಮೆನು ಎಲ್ಲಿಂದ ಬಂತು ಅಂದ್ರೆ ಸ್ಟಾರ್ಟ್ ಬಟನ್ ಐತಲ್ಲ, ಅದೇ ಸ್ಟಾರ್ಟ್ ಮೆನು ಇರುತ್ತೆ. ಅದು ವಿಂಡೋಸ್ 95 ವರ್ಷನ್ ಇಂದ ಬಂದಿದೆ. ನೆನಪಲ್ಲಿ ಇಟ್ಕೊಡ್ರಿ, ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟ್ ಪ್ರಶ್ನೆ. ಕಂಪ್ಯೂಟರ್ನ ಎಲ್ಲಾ ಡ್ರೈವ್ಗಳನ್ನ ಮತ್ತು ಫೋಲ್ಡರ್ಗಳನ್ನ ನೋಡಲು ಯಾವ ಪ್ರೋಗ್ರಾಮ್ ಅನ್ನ ಬಳಸ್ತೀವಿ? ಕಂಟ್ರೋಲ್ ಪ್ಯಾನಲ್, ಫೈಲ್ ಎಕ್ಸ್ಪ್ಲೋರರ್, ಕಾಣಿಸುತ್ತಾ? ಟಾಸ್ಕ್ ಮ್ಯಾನೇಜರ್, ನೋಟ್ ಪ್ಯಾಡ್. ಸೊ ಆನ್ಸರ್ ಏನಂತಂದ್ರೆ ಇದಕ್ಕೆ ಫೈಲ್ ಎಕ್ಸ್ಪ್ಲೋರರ್ ಅಂತ ಆಗುತ್ತೆ. ಫೈಲ್ ಎಕ್ಸ್ಪ್ಲೋರರ್. ಸೊ ಫೈಲ್ ಎಕ್ಸ್ಪ್ಲೋರರ್ ಎಲ್ಲಾ ಡ್ರೈವ್ಗಳು, ಫೋಲ್ಡರ್ಗಳನ್ನು ನೋಡಲು ಬಳಸುತ್ತಾರೆ. ಇದಕ್ಕೆ ಶಾರ್ಟ್ಕಟ್ ಕೀ ಏನಂದ್ರೆ ಇದನ್ನ ಓಪನ್ ಮಾಡ್ಲಿಕ್ಕೆ ವಿಂಡೋಸ್ +C ಅನ್ನು ಒತ್ತಿದ್ರೆ ಇದು ಸಿಗುತ್ತಾ. ಕಂಟ್ರೋಲ್ ಪ್ಯಾನಲ್ ಅಲ್ಲಿ ಏನಿರ್ತದೆ, ಸಿಸ್ಟಮ್ ಸೆಟ್ಟಿಂಗ್ ಗಳಿರ್ತಾವ, ಆದ್ರೆ ಇದಕ್ಕೆ ಈ ಪ್ರಶ್ನೆಗೆ ಸಂಬಂಧ ಇಲ್ಲ. ಹೌದಾ? ಫೈಲ್ ಎಕ್ಸ್ಪ್ಲೋರರ್ ಹಿಂದೆ ವಿಂಡೋಸ್ ಎಕ್ಸ್ಪ್ಲೋರರ್ ಎಂದು ಕರಿತಿದ್ರು. ಅದಕ್ಕೆ ಈ ಸದ್ಯಕ್ಕೆ ಫೈಲ್ ಎಕ್ಸ್ಪ್ಲೋರರ್ ಅಂತ ಕರಿತೀವಿ, ಅದಕ್ಕೆ ಮುಂಚೆಗೆ ವಿಂಡೋಸ್ ಎಕ್ಸ್ಪ್ಲೋರರ್ ಅಂತ ಕರಿತಾ ಇದ್ರು. ಫೈಲ್ ಕಾಪಿ, ಡಿಲೀಟು, ಹೆಸರು ಬದಲಾವಣೆ ಇಲ್ಲೆಲ್ಲ ಮಾಡ್ಬೋದಾಗಿತ್ತು. ಇಲ್ಲೇ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಇಲ್ಲೇ ನನ್ನ ಕಡೆಗೆ ಲ್ಯಾಪ್ಟಾಪ್ ಐತಿ, ಹೌದಾ? ಇಲ್ಲೇ ಫೈಲ್ ಎಕ್ಸ್ಪ್ಲೋರರ್ ಅಂತೇಳಿ ಯಾವ್ದಂತ ಅಂದ್ರೆ ಇಲ್ಲೇ ಇತ್ತು, ಈ ಬಟನ್ ಕಾಣಿಸುತ್ತಾ? ಇಲ್ಲಿ ಐತಲ್ಲ, ಈ ಬಟನ್ ಇಲ್ಲಿ ನೋಡ್ರಿ ಮೇಲೆ ಬಂತು ಫೈಲ್ ಎಕ್ಸ್ಪ್ಲೋರರ್ ಅಂತೇಳಿ. ಇದನ್ನ ಓಪನ್ ಮಾಡಿದ್ರೆ ಅಂತಂದ್ರೆ ನಮಗೆ ಇಲ್ಲಿ ನೋಡ್ರಿ ಏನ್ ಹೇಳಿದೆ, ನಾವು ಎಲ್ಲಾ ಡ್ರೈವ್ಗಳು, ಫೋಲ್ಡರ್ಗಳನ್ನ ನೋಡಲು ಬಳಸುತ್ತಾರೆ, ಕರೆಕ್ಟಾ? ಇಲ್ಲಿ ನೋಡ್ರಿ ಇವೆಲ್ಲ ಫೋಲ್ಡರ್ಸ್, ಡ್ರೈವ್ಸ್, ಹೌದಾ? ಇವುಗಳನ್ನ ನಾವು ನೋಡ್ಬೋದು. ಆಮೇಲೆ ಇಲ್ಲಿ ಮೇಲ್ಗಡೆ ಕಾಪಿ, ಪೇಸ್ಟ್ ಸ್ಪೆಷಲ್, ಡಿಲೀಟು ಎಲ್ಲ ಆಪ್ಷನ್ಸ್ ಇವೆ, ಹೌದಾ? ಇದು ಏನಂತಂದ್ರೆ ಫೈಲ್ ಎಕ್ಸ್ಪ್ಲೋರರ್ನ ವಿಶೇಷತೆ. ಇದನ್ನ ಹಿಂದೆ ವಿಂಡೋಸ್ ಎಕ್ಸ್ಪ್ಲೋರರ್ ಅಂತ ಕೂಡ ಕರಿತಾ ಇದ್ವಿ. ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟ್
ವಿಂಡೋಸ್ನಲ್ಲಿ ಒಂದೇ ಬಾರಿಗೆ ಹಲವು ಪ್ರೋಗ್ರಾಮ್ಗಳನ್ನು ಚಲಾಯಿಸುವ ಸಾಮರ್ಥ್ಯವನ್ನು ಏನೆಂದು ಕರೆಯುತ್ತಾರೆ? ಸೊ ಇದಕ್ಕೆ ಸಿಂಪಲ್ ಆಗಿ ಏನಂತ ಕರೀತಾರೆ ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಅಂತ ಕರೀತಾರೆ. ಸೊ ಆನ್ಸರ್ ಏನಂತಂದ್ರೆ ಮಲ್ಟಿ ಟಾಸ್ಕಿಂಗ್. ಇಲ್ಲಿ ನೋಡ್ರಿ, ಮಲ್ಟಿ ಟಾಸ್ಕಿಂಗ್ ಅಂದ್ರೆ ಒಂದೇ ಬಾರಿಗೆ ಹಲವು ಪ್ರೋಗ್ರಾಮ್ಗಳನ್ನ ಚಲಾಯಿಸುವುದು. ಹೌದಾ? ಬ್ರೌಸರ್ ಪ್ಲಸ್ ವರ್ಡ್ ಪ್ಲಸ್ ಮ್ಯೂಸಿಕ್ ಪ್ಲೇಯರ್ ಒಟ್ಟಿಗೆ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಮೇಲೆ ಟ್ಯಾಬ್ಸ್ ಇರ್ತಾವಲ್ಲ, ಇಲ್ಲಿ ಬ್ರೌಸರ್ ಓಪನ್ ಮಾಡ್ತೀವಿ, ಇಲ್ಲಿ ಹಾಡ ಹಚ್ಚಿರ್ತೀವಿ, ಇಲ್ಲಿ ಒಂದೇನೋ ಟೈಪ್ ಮಾಡಕ್ ಇಟ್ಟಿರ್ತೀವಿ. ಹೌದಾ? ಹಂಗಾಗಿ ಹಲವು ಏನ್ ಮಾಡ್ಬೋದು, ಪ್ರೋಗ್ರಾಮ್ಗಳನ್ನ ತೆರೆಯಬಹುದು. ಆಲ್ಟ್ ಪ್ಲಸ್ ಟ್ಯಾಬ್ ಇವು ಬಹಳ ಇಂಪಾರ್ಟೆಂಟ್ ಶಾರ್ಟ್ಕಟ್ ಕೀ. ಪ್ರೋಗ್ರಾಮ್ಗಳ ನಡುವೆ ಬದಲಾವಣೆ ಮಾಡಲಿಕ್ಕೆ ಬಳಸ್ತೀವಿ. ಮಲ್ಟಿ ಟಾಸ್ಕಿಂಗ್ ಆಪರೇಟಿಂಗ್ ಸಿಸ್ಟಮ್ ಯಾವುದು? ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಪ್ರಮುಖ ಲಕ್ಷಣ. ಟಾಸ್ಕ್ ಮ್ಯಾನೇಜರ್ ಚಾಲನೆಯಲ್ಲಿರೋ ಪ್ರೋಗ್ರಾಮ್ಗಳನ್ನ ತೋರಿಸುತ್ತದೆ. ಏನ್ ಟಾಸ್ಕ್ ಮ್ಯಾನೇಜರ್ ಇರ್ತಲ್ಲ ಕೆಳಗಡೆ, ಅದು ಈಗಾಗಲೇ ಚಾಲನೆಯಲ್ಲಿರುವಂತ ಪ್ರೋಗ್ರಾಮ್ಗಳನ್ನ ತೋರಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ವಿಂಡೋಸ್ ಫೈಲ್ಗಳನ್ನು ಶಾಶ್ವತವಾಗಿ ಅಳಿಸುವ ಮೊದಲು ಎಲ್ಲಿ ಹೋಗುತ್ತವೆ? ಈಸಿಯೆಸ್ಟ್ ಪ್ರಶ್ನೆ, ರೀಸೈಕಲ್ ಬಿನ್. ಮೈ ಕಂಪ್ಯೂಟರ್ ಅಲ್ಲ, ಕಂಟ್ರೋಲ್ ಪ್ಯಾನಲ್, ಟಾಸ್ಕ್ ಮ್ಯಾನೇಜರ್ ಅಲ್ಲ. ಸೊ ನಿಮ್ಗೆ ಈಗಾಗಲೇ ಇದು ಆನ್ಸರ್ ಗೊತ್ತೈತಿ, ಈಸಿಯೆಸ್ಟ್ ಒನ್. ನಾವು ಡಿಲೀಟ್ ಮಾಡಿದ್ರೆ ಅವು ರೀಸೈಕಲ್ ಬಿನ್ ಅಂತೇಳಿ ಒಂದು ಐಕಾನ್ ಇರುತ್ತೆ, ಅಲ್ಲೂ ಕೂಡ್ತಾವೆ. ಅಳಿಸಿದ ಫೈಲ್ಗಳು ಮತ್ತು ತಾತ್ಕಾಲಿಕವಾಗಿ ಇಲ್ಲಿಗೆ ಹೋಗುತ್ತೆ. ಫೈಲ್ಸ್ ಅಂದ್ರೆ ನೀವು PDF ಅಂತ ಇರಲ್ಲ, PDFs, PPT ಅವೆಲ್ಲ ಫೈಲ್ಸೇ. ಹೌದಾ? ಇಟ್ಸ್ ಎಕ್ಸಾಂಪಲ್ ಆಫ್ ಫೈಲ್ಸ್. ಫೈಲ್ಗಳನ್ನ ಪುನಃ ಸ್ಥಾಪಿಸಬಹುದು, ರೀಸ್ಟೋರ್ ಮಾಡಬಹುದು. ನೋಡ್ರಿ, ನೀವು ಯಾವ್ದಾದ್ರು ನಿಮ್ಮ ಮೊಬೈಲ್ ಅಲ್ಲಿ ಹೋಗಿ ಡಿಲೀಟ್ ಮಾಡಿರ್ತೀರ, ಮತ್ತೆ ಕೆಳಗಡೆ ಹೋಗಿ ಮತ್ತೆ ಡಿಲೀಟ್ ಆಪ್ಷನ್ ಅಲ್ಲಿ ಡಿಲೀಟೆಡ್ ಫೋಟೋಸ್, ಡಿಲೀಟೆಡ್ ಇಮೇಜಸ್, ಡಿಲೀಟೆಡ್ ವಿಡಿಯೋಸ್ ಅಂತ ಇರ್ತಾವೆ. ಅದನ್ನ ಹೋಗಿ ಮತ್ತೆ ಕ್ಲಿಕ್ ಮಾಡಿ ರಿಸ್ಟೋರ್ ಮಾಡ್ತಿರಲ್ಲ, ಹಾಗೆ ಕಂಪ್ಯೂಟರ್ ಅಲ್ಲಿ ಕೂಡ ರೀಸೈಕಲ್ಬಲ್ ಇರುವಂತ ಫೈಲ್ಗಳನ್ನ ಏನೇ ಇರಲಿ ನಾವೇನ್ ಮಾಡ್ಬೋದು, ರಿಸ್ಟೋರ್ ಮಾಡ್ಬೋದು. ರೀಸೈಕಲ್ ಬಿನ್ ಒಂದ್ ವೇಳೆ ಅದನ್ನ ಎಂಟಿ ಮಾಡಿದ್ವಿ ಅಂತಂದ್ರೆ, ಅಲ್ಲಿಯೂ ಡಿಲೀಟ್ ಮಾಡಿದ್ವಿ ಅಂದ್ರೆ ಶಾಶ್ವತವಾಗಿ ಅಳಿಸಿ ಹೋಗುತ್ತೆ, ಮತ್ತೆ ಸಿಗಲ್ಲ. ಶಿಫ್ಟ್ ಪ್ಲಸ್ ಡಿಲೀಟ್ ಏನಾಗುತ್ತಂತ, ರೀಸೈಕಲ್ ಬಿನ್ ಬಿಟ್ಟು ಶಾಶ್ವತವಾಗಿ ಅಳಿಸ್ಲಿಕ್ಕೆ ಮಾಡ್ತಾರೆ. ರೀಸೈಕಲ್ ಬಿನ್ ಹೋಗಿ ಶಿಫ್ಟ್ ಪ್ಲಸ್ ಡಿಲೀಟ್ ಮಾಡಿದ್ವಿ ಅಂತಂದ್ರೆ 100% ಅವು ಪರ್ಮನೆಂಟ್ ಆಗಿ ಡಿಲೀಟ್ ಆಗಿ ಹೋಗ್ತಾವು. ರೀಸೈಕಲ್ ಬಿನ್ ಡೆಸ್ಕ್ಟಾಪ್ ಮೇಲೆ ಐಕನ್ ಆಗಿ ಇರುತ್ತೆ. ಹೌದಾ? ಅದೊಂದು ಐಕನ್ ಆಗಿ ಸಿಗುತ್ತೆ ನಮ್ಮ ಡೆಸ್ಕ್ಟಾಪ್ ಮೇಲೆ. ಹೌದಾ? ಒಂದು ಫೋಲ್ಡರ್ ಆಗಿರುತ್ತೆ, ಸಿಗುತ್ತೆ ಅದು. ನೆಕ್ಸ್ಟ್, ವಿಂಡೋಸ್ ನ ಇತ್ತೀಚಿನ ಆವೃತ್ತಿ ಯಾವುದು? ಇಂಪಾರ್ಟೆಂಟು. ವಾಟ್ ಈಸ್ ದ ಮೋಸ್ಟ್ ರೀಸೆಂಟ್ ವರ್ಷನ್ ಆಫ್ ದ ವಿಂಡೋಸ್? ವಿಂಡೋಸ್ 7, ವಿಂಡೋಸ್ XP, ವಿಂಡೋಸ್ 11, ವಿಂಡೋಸ್ 8. ಯಾವುದಕ್ಕೆ ಇದು ಸರಿಯಾದ ಆನ್ಸರ್ ಯಾವುದಂತಂದ್ರೆ ವಿಂಡೋಸ್ 11. ವಿಂಡೋಸ್ 11 ಆಗುತ್ತೆ. ವಿಂಡೋಸ್ನ ಇತ್ತೀಚಿನ ಆವೃತ್ತಿ ಯಾವುದಂದ್ರೆ ವಿಂಡೋಸ್ 11. ವಿಂಡೋಸ್ 11 ಅನ್ನ 2021ರಲ್ಲಿ ಬಿಡುಗಡೆ ಮಾಡಲಾಯಿತು. ಮೈಕ್ರೋಸಾಫ್ಟ್ನವ್ರು 2000 ಮುಂಚೆಗೆ ಬಿಡುಗಡೆ ಮಾಡಿ. ಈ ಮುಂಚೆ ವಿಂಡೋಸ್ 7 ಇತ್ತು, ವಿಂಡೋಸ್ XP ಇತ್ತು, ವಿಂಡೋಸ್ 8 ಇತ್ತು. ಇವೆಲ್ಲ ಅದರ ವರ್ಷನ್ಸ್, ಓಲ್ಡ್ ವರ್ಷನ್ಸ್. ವಿಂಡೋಸ್ 11 ಹೊಸದಲ್ಲಿ ಏನು ಬಂದಿವೆ ಅಂದ್ರೆ ಸ್ಟಾರ್ಟ್ ಮೆನು ಬಂದಿದೆ, ವಿಡ್ಜೆಟ್ಸ್ ಗಳನ್ನ ಹೊಂದಿದೆ. ಮುಂದಿನ ಆವೃತ್ತಿಗಳು ನಿಯಮಿತವಾಗಿ ಅಪ್ಡೇಟ್ ಆಗ್ತಾ ಬರ್ತಾ ಇರ್ತವೆ. ಹೌದಾ? ಪ್ರತಿ 2 ವರ್ಷಕ್ಕೊಮ್ಮೆ, 3 ವರ್ಷಕ್ಕೊಮ್ಮೆ ಚೇಂಜ್ ಮಾಡಿದ್ದಾರೆ. ಸೊ ಇದನ್ನ 2021ರಲ್ಲಿ ಬಿಡುಗಡೆ ಆಗಿದೆ. ಇವತ್ತಿಗೂ ಕೂಡ ಅದೇ ಇದೆ, ವಿಂಡೋಸ್ 11 ಇದೆ. ಫೈಲ್ ಎಕ್ಸ್ಪ್ಲೋರರ್ ತೆರೆಯಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ನೋಡ್ರಿ, ವಿಂಡೋಸ್ ಆರ್, ಕಂಟ್ರೋಲ್ ಇ, ಆಲ್ಟ್ ಇ, ವಿಂಡೋಸ್ ಇ. ಸೊ ಆನ್ಸರ್ ಯಾವ್ದಾಗುತ್ತೆ ಅಂದ್ರೆ ಫೈಲ್ ಎಕ್ಸ್ಪ್ಲೋರರ್ ಅಂತ ಗೊತ್ತಾಗಿತ್ತು ನಿಮ್ಗೆ ಆಗ್ಲೇ. ವಿಂಡೋಸ್ ಪ್ಲಸ್ ಇ ಅಂತೇಳಿ ಇದನ್ನ ಫೈಲ್ ಎಕ್ಸ್ಪ್ಲೋರರ್ ನ ತೆರೆಯಲು ಬಳಸುವ ಶಾರ್ಟ್ಕಟ್ ಕೀ. ವಿಂಡೋಸ್ ನೋಡ್ರಿ, ಇಲ್ಲೇ ವಿಂಡೋಸ್ ಇ ಅಂತ ಹೇಳಿದೆ. ಇದು ವಿಂಡೋಸ್ ಮತ್ತು ಇ ಹಿಡಿತೆ ನಾನು, ಡೈರೆಕ್ಟ್ ಓಪನ್ ಆಯ್ತು ಫೈಲ್ ಎಕ್ಸ್ಪ್ಲೋರರ್. ಇಲ್ಲಿ ನೋಡ್ರಿ, ಈ ಐಕಾನ್ ಓಪನ್ ಆಯ್ತು. ಹೌದಾ? ನೋಡ್ರಿ, ಫೈಲ್ ಎಕ್ಸ್ಪ್ಲೋರರ್ ಓಪನ್ ಆಯ್ತು. ಸೊ ಹಂಗಾಗಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ಹಾಗೆ ನೆಕ್ಸ್ಟ್ ಏನ್ ಹೇಳ್ತಿದ್ದಾನೆ ಅಲ್ಲಿ ಅಂತಂದ್ರೆ, ವಿಂಡೋಸ್ ಪ್ಲಸ್ ಆರ್ ಅನ್ನ ಹೂಡಿದ್ರೆ ರನ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ವಿಂಡೋಸ್, ಇದು ವಿಂಡೋಸ್ ಕೀ, ಇದು ವಿಂಡೋಸ್ ಕೀ. ಇದನ್ನ ಮತ್ತು ಆರ್ ಅನ್ನ ಓಪನ್ ಮಾಡಿದ್ರೆ ನೋಡ್ಲಿ, ಟೈಪ್ ದ ನೇಮ್ ಆಫ್ ಪ್ರೋಗ್ರಾಮ್, ಫೋಲ್ಡರ್, ಡಾಕ್ಯುಮೆಂಟ್, ಇಂಟರ್ನೆಟ್ ರಿಸೋರ್ಸ್, ವಿಂಡೋಸ್ ಆಲ್ ಓಪನ್, ಯಾವ್ದಾರು ನೀವು ಓಪನ್ ಮಾಡ್ಬೋದು. ರನ್, ಇಲ್ಲಿ ನೋಡ್ರಿ, ರನ್ ಅಂತಿದೆ, ರನ್ ಅಂತಿದೆ. ಕರೆಕ್ಟಾ? ಓಕೆ. ಇಲ್ಲಿ ಮತ್ತೆ ಇನ್ನೊಂದು ಏನು ಎಕ್ಸ್ಪ್ಲನೇಷನ್ ಕೊಡ್ಬೋದು ಅಂದ್ರೆ, ಫೈಲ್ ಎಕ್ಸ್ಪ್ಲೋರರ್ ಅಲ್ಲಿ ಫೈಲ್ ಫೋಲ್ಡರ್ ನಿರ್ವಹಣೆಗೆ ಬಳಕೆ ಆಗುತ್ತದೆ.
ಶಾರ್ಟ್ಕಟ್ ಕೀಗಳು ಸಮಯವನ್ನು ಉಳಿಸುತ್ತವೆ. ಇದರ ಉಪಯುಕ್ತ ಏನಂದ್ರೆ ಕಂಟ್ರೋಲ್ ಪ್ಲಸ್ ಶಾರ್ಟ್ಕಟ್ ಕೀಸ್ ಅಲ್ಲಿ ಇಲ್ಲಿ ಉಪಯೋಗ ಆಗ್ತವೆ. ಕಂಟ್ರೋಲ್ ಪ್ಲಸ್ ಸಿ ಕಾಪಿ, ಪೇಸ್ಟ್ ಸ್ಪೆಷಲ್ಲು, ಹೌದಾ? ಇವೆಲ್ಲ ಕಂಟ್ರೋಲ್ ಪ್ಲಸ್ ಕೀ ಏನಂದ್ರೆ ಕಾಪಿಗೆ, ಕಂಟ್ರೋಲ್ ಪ್ಲಸ್ ಪಿ ಅಂದ್ರೆ ಪೇಸ್ಟಿಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡ್ರಿ, ಫೈಲ್ ಎಕ್ಸ್ಪ್ಲೋರರ್ ನಲ್ಲಿ ಫೈಲ್ಗಳನ್ನ ಸಂಗ್ರಹಿಸಲು ಬಳಸುವ ಘಟಕ ಯಾವುದು? ವಾಟ್ ಈಸ್ ಯೂಸ್ ಟು ಸ್ಟೋರ್ ಫೈಲ್ಸ್ ಇನ್ ಎಕ್ಸ್ಪ್ಲೋರರ್? ಫೋಲ್ಡರು, ಟಾಸ್ಕ್ ಬಾರು, ಕಂಟ್ರೋಲ್ ಪ್ಯಾನಲ್, ಟಾಸ್ಕ್ ಮ್ಯಾನೇಜರ್. ಸೊ ಆನ್ಸರ್ ಇದಕ್ಕೆ ಏನಾಗುತ್ತೆ ಅಂತಂದ್ರೆ ಫೋಲ್ಡರ್ ಅಂತ ಆಗುತ್ತೆ, ಹೌದಾ? ಇಲ್ಲಿ ನೋಡ್ರಿ, ಫೈಲ್ಗಳನ್ನ ಸಂಗ್ರಹಿಸಲು ಫೋಲ್ಡರ್ ಅನ್ನು ಯೂಸ್ ಮಾಡ್ತೀವಿ. ಫೋಲ್ಡರ್ ಫೈಲ್ಗಳನ್ನ ಸಂಘಟಿಸುವ ಘಟಕ. ಫೋಲ್ಡರ್ ಒಳಗೆ ಇನ್ನೊಂದು ಫೋಲ್ಡರ್ನು ಕೂಡ ಮಾಡಬಹುದು. ಫೋಲ್ಡರ್ ಮತ್ತು ಫೋಲ್ಡರ್ ಮಾಡ್ಬೋದು. ನ್ಯೂ ಫೋಲ್ಡರ್ ಮಾಡಲು ರೈಟ್ ಕ್ಲಿಕ್, ನ್ಯೂ ಫೋಲ್ಡರ್, ಹೌದಾ? ರೈಟ್ ಕ್ಲಿಕ್ ಮಾಡಿದ್ರೆ ಸಿಗುತ್ತೆ ನಮಗೆ. ಫೋಲ್ಡರ್ ಹೆಸರು ಬದಲಾಯಿಸಬಹುದು, ರೀನೇಮ್ ಕೂಡ ಮಾಡಬಹುದು. ಫೋಲ್ಡರ್ ಐಕಾನ್ ಹಳದಿ ಬಣ್ಣದ ಚಿತ್ರವಾಗಿ ಕಾಣಿಸುತ್ತೆ. ಇಲ್ಲೇ ತೋರಿಸ್ತೀನಿ ನಿಮಗೆ. ಇಲ್ಲೇ ನನ್ನ ಕಡೆ ಲ್ಯಾಪ್ಟಾಪ್ ಇದೆ. ಬಹುಶಃ ನಿಮ್ಗೆ ಲ್ಯಾಪ್ಟಾಪ್ ಕಾಣ್ತಾ ಇದೆ ಅಂತ ಅನ್ಕೊಂತೀನಿ. ಸರಿ ಕಾಣಲಿಲ್ಲ ಅಂದ್ರೆ ಬೇಜಾರಾಗ್ಬಿಡ್ರಿ. ನೋಡೋಣ. ಇವು ಎಲ್ಲ ಫೋಲ್ಡರ್ಸ್, ಇವೆಲ್ಲ ಏನಿದೆ ಹಳದಿ ಐಕಾನ್ಸ್ ಅಲ್ಲಿ ಏನಿದೆ ಇವೆಲ್ಲ ಫೋಲ್ಡರ್ಸ್, ಹೌದಾ? ಈ ಫೋಲ್ಡರ್ಸ್ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಇದರಲ್ಲಿ ಮತ್ತೆ ನಾನು ಫೋಲ್ಡರ್ಸ್ ಅನ್ನ ಮಾಡ್ಬೋದು, ಹೌದಾ? ಮತ್ತೆ ಫೋಲ್ಡರ್ಸ್ ಅನ್ನ ಈಗ ನೋಡ್ರಿ, ರೈಟ್ ಕ್ಲಿಕ್ ಮಾಡಿ ನ್ಯೂ ಅಂತ ಕೊಟ್ನಿ ಅಂತಂದ್ರೆ ಇಲ್ಲೇ ನೋಡ್ರಿ ಹೊಸ ಫೋಲ್ಡರ್ ಬರ್ಬೋದು, ಹೌದಾ? ಈ ಹೊಸ ಫೋಲ್ಡರ್ನ ಓಪನ್ ಮಾಡಿ ಮತ್ತೆ ಇದರ ಕ್ಲಿಕ್ ಮಾಡಿ ಮತ್ತೆ ನಾ ರೈಟ್ ಕ್ಲಿಕ್ ಮಾಡಿ ಮತ್ತೆ ನ್ಯೂ ಅಂತಂದ್ರೆ ಇಲ್ಲಿ ಮತ್ತೆ ಹೊಸ ಫೋಲ್ಡರ್ ಅನ್ನ ಮಾಡ್ಬೋದು. ಹಿಂಗೆ ಎಷ್ಟು ಫೋಲ್ಡರ್ ಅನ್ನ ಮಾಡ್ಕೋತಾ ಹೋಗ್ಬೋದು ನಾವು, ಹೌದಾ? ಇದು ಹಳದಿ ಬಣ್ಣದಾಗಿರುತ್ತೆ. ಈಗ ಆಲ್ರೆಡಿ ಗೊತ್ತಾಗಿತ್ತು ನಿಮಗೆ ಹಳದಿ ಬಣ್ಣದ್ದು ಕರೆಕ್ಟ್. ನೆಕ್ಸ್ಟ್ ಮತ್ತೆ ನೋಡ್ರಿ, ಫೈಲ್ ಎಕ್ಸ್ಪ್ಲೋರರ್ ನಲ್ಲಿ ಫೈಲ್ಗಳನ್ನ ಹೆಸರು, ದಿನಾಂಕ, ಗಾತ್ರದ ಪ್ರಕಾರ ಜೋಡಿಸುವುದನ್ನು ಏನೆಂದು ಕರೆಯುತ್ತಾರೆ? ಅರೇಂಜಿಂಗ್ ಫೈಲ್ಸ್ ಬೈ ನೇಮ್, ಡೇಟ್ ಆರ್ ಸೈಜ್ ಇನ್ ದ ಫೈಲ್ ಎಕ್ಸ್ಪ್ಲೋರರ್ ಈಸ್ ಕಾಲ್ಡ್ ಫಾರ್ಮ್ಯಾಟಿಂಗ್, ಕಂಪ್ರೆಸಿಂಗ್, ಸಾರ್ಟಿಂಗ್, ಎನ್ಕ್ರಿಪ್ಟಿಂಗ್. ಇದರ ಆನ್ಸರ್ ಏನಂದ್ರೆ ಸಾರ್ಟಿಂಗ್. ಅಂದ್ರೆ ಗುಂಪುಗಾರಿಕೆ. ಯಾವ ರೀತಿ ಗುಂಪು ಮಾಡ್ತೀವಿ? ಬೈ ನೇಮ್ ಇಂದನೋ, ಡೇಟ್ ಇಂದನೋ, ಅಥವಾ ಅದ್ರ ಸೈಜ್ ಇಂದನೋ ಅಂತಾರೆ. ಸಾರ್ಟಿಂಗ್ ಅಂದ್ರೆ ಫೈಲ್ಗಳ ಹೆಸರು, ದಿನಾಂಕ, ಗಾತ್ರದ ಪ್ರಕಾರ ಜೋಡಿಸುವುದು. ಇದು ವ್ಯೂ ಮೆನುನಲ್ಲಿ ಲಭ್ಯ ಇರುತ್ತೆ. ಸಾರ್ಟ್ ಆಯ್ಕೆ ಸಿಗುತ್ತೆ ನಿಮಗೆ. ಸಾರ್ಟ್ ಬೈ ಟೈಪ್ ಅಂತ ಬರುತ್ತೆ. ಅಂದ್ರ ಅತಿ ಹೆಚ್ಚು ಗಾತ್ರದಿಂದ ಕಡಿಮೆ ಗಾತ್ರದವರೆಗಿನ ಫೈಲ್ಗಳು, ಅಥವಾ ABCD ನೇಮ್. ಫಾರ್ ಎಕ್ಸಾಂಪಲ್ ಫಸ್ಟ್ ಇರುವಂತ ಎ ಸೀರೀಸ್ ಅಲ್ಲಿ ಇರುವಂತ ಫೈಲ್ಗಳು, ಬಿ ಸೀರೀಸ್ ಅಲ್ಲಿ ಇರುವಂತ ಫೈಲ್ಗಳು, ಸಿ ಸೀರೀಸ್ ಅಲ್ಲಿ ಇರುವಂತ ಫೈಲ್ಗಳು ಹಿಂಗ್ ಸಿಗುತ್ತೆ. ಹೀಗೆ. ಅಥವಾ ನಾವು ಇದ್ರ ಮೇಲೆ ಹುಡುಕ್ಬೋದು. ಅದು ಒಂದು ಯಾವ ಪ್ರಕಾರದ ಏನು MS ವರ್ಡ್, MS ಎಕ್ಸೆಲ್ ಅಥವಾ MS ಪವರ್ ಪಾಯಿಂಟ್, PPT ಡಾಕ್ಯುಮೆಂಟ್, ಇದರ ಮೇಲೆ ಕೂಡ ನಾವು ಫೈಲ್ಗಳನ್ನ ಹುಡುಕ್ಬೋದು. ಫಾರ್ಮ್ಯಾಟಿಂಗ್ ಅಂದ್ರೆ ಡ್ರೈವ್ ಅನ್ನ ಖಾಲಿ ಮಾಡುವುದು. ಸಾರ್ಟಿಂಗ್ ಫೈಲ್ ಹುಡುಕುವುದನ್ನು ಸುಲಭಗೊಳಿಸುತ್ತೆ. ನೆಕ್ಸ್ಟ್, ಫೈಲ್ ಎಕ್ಸ್ಪ್ಲೋರರ್ ನಲ್ಲಿ ಫೈಲ್ ಅಥವಾ ಫೋಲ್ಡರ್ಗಳ ಹೆಸರನ್ನು ಬದಲಾಯಿಸಲು ಯಾವ ಕೀಯನ್ನು ಉಪಯೋಗಿಸ್ತಾರೆ? ವಿಚ್ ಕೀ ಈಸ್ ಯೂಸ್ ಟು ರೀನೇಮ್ ದ ಫೈಲ್ ಆರ್ ಫೋಲ್ಡರ್ ಇನ್ ದ ಫೈಲ್ ಎಕ್ಸ್ಪ್ಲೋರರ್? F5, F2, F1, F11. ಸೊ ಆನ್ಸರ್ ಏನಾಗುತ್ತೆ ಇದ್ರದ್ದು ಅಂತಂದ್ರೆ, ಸೊ F2 ಐತಲ್ಲ, F2 ಫೈಲ್ ಅಥವಾ ಫೋಲ್ಡರ್ನ ಹೆಸರನ್ನು ಬದಲಾಯಿಸಲು ನಾವು ಏನ್ ಮಾಡ್ತೀವಿ? ಯೂಸ್ ಮಾಡ್ತೀವಿ, ಹೌದಾ? ಹಾಗೆ F5 ಏನಂದ್ರೆ ರಿಪ್ರೆಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ, ಹೌದಾ? F5 ಕ್ಲಿಕ್ ಮಾಡಿದ್ರೆ ರಿಪ್ರೆಸ್ ಆಗುತ್ತೆ. F1 ಅಂದ್ರೆ ಹೆಲ್ಪ್. F1 ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಂಕ್ಷನ್ ಕೀ F ಅಂತಂದ್ರೆ ಇವೆಲ್ಲ ನೋಡ್ರಿ 1 ರಿಂದ 12 ಫಂಕ್ಷನ್ಸ್ ಕೀ ಅದಾವ, ಬೇರೆ ಬೇರೆ ಕೆಲಸವನ್ನ ಮಾಡ್ತಾವು. F1 ಅಂದ್ರೆ ಹೆಲ್ಪ್, ವಿಂಡೋಸ್ ತೆರೆಯುತ್ತೆ. F5 ಅಂದ್ರೆ ರಿಪ್ರೆಸ್ ಮಾಡುತ್ತೆ. F2 ಅಂದ್ರೆ ರೀನೇಮ್, ಈ ಕೊಟ್ಟಂತ ಹೆಸರನ್ನ ಬೇರೆ ಹೆಸರಾಗಿ ಬದಲಿಸಕ್ಕೆ ಯೂಸ್ ಮಾಡ್ತೀವಿ. ಹಾಗೆ ರೈಟ್ ಕ್ಲಿಕ್ ಮಾಡಿದ್ರೆ ಕೂಡ ರೀನೇಮ್ ಆಪ್ಷನ್ಸ್ ಕೂಡ ಸಿಗುತ್ತೆ ನಮಗೆ. F11 ಫುಲ್ ಸ್ಕ್ರೀನ್ ಮೋಡು. ಒಂದ್ ವೇಳೆ ನಮಗೆ ಇಲ್ಲಿ ನೋಡ್ರಿ, ನಾ PPT ಓಪನ್ ಮಾಡಿದ್ರೆ ಫುಲ್ ಸ್ಕ್ರೀನ್ ಮೋಡ್ನಾಗ ಸಿಗ್ಬೇಕಂದ್ರೆ ನಾ ಏನ್ ಮಾಡ್ಬೇಕು? F11 ಅನ್ನ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಪ್ರಶ್ನೆ. ಈ ಪ್ರಶ್ನೆ ಏನ್ ನೋಡ್ರಿ, ಫೈಲ್ ಎಕ್ಸ್ಪ್ಲೋರರ್ ನಲ್ಲಿ ಬಹು ಫೈಲ್ಗಳನ್ನ ಆಯ್ಕೆ ಮಾಡಲು ಯಾವ ಕೀ ಬಳಸುತ್ತಾರೆ? ವಿಚ್ ಕೀ ಈಸ್ ಯೂಸ್ ಟು ಸೆಲೆಕ್ಟ್ ಮಲ್ಟಿಪಲ್ ಫೈಲ್ಸ್ ಇನ್ ಎಕ್ಸ್ಪ್ಲೋರರ್? Alt, Tab, ESC, ಆಮೇಲೆ ಕಂಟ್ರೋಲ್. ಸರಿಯಾದ ಉತ್ತರ ಇದಕ್ಕೆ ನೋಡೋಣ, ಕಂಟ್ರೋಲ್ ಆಗುತ್ತೆ ನೋಡ್ರಿ. ಎಸ್, ಸರಿಯಾದ ಉತ್ತರ ಯಾವುದು? ಕಂಟ್ರೋಲ್, ಹೌದಾ? ಕಂಟ್ರೋಲ್.
ಕಂಟ್ರೋಲ್ ಪ್ಲಸ್ ಕ್ಲಿಕ್ ಮಾಡಿದ್ರೆ ಬೈ ಫೈಲ್ಗಳನ್ನ ನೋಡ್ರಿ ಕಂಟ್ರೋಲ್ ಹಿಡಿದ ಕ್ಲಿಕ್ ಮಾಡ್ಕೊಂತ ಹೋದಂದ್ರೆ ಬಹು ಫೈಲ್ಗಳನ್ನ ಮಲ್ಟಿಪಲ್ ಫೈಲ್ಗಳನ್ನ ನಾನು ಏನ್ ಮಾಡ್ಬೋದು ಸೆಲೆಕ್ಟ್ ಮಾಡ್ಕೋಬಹುದು. ಶಿಫ್ಟ್ ಪ್ಲಸ್ ಕ್ಲಿಕ್ ಮಾಡಿದ್ರೆ ಸತತ ಫೈಲ್ಗೆ ಒಟ್ಟಿಗೆ ಆಯ್ಕೆ ಮಾಡ್ಬೋದು. ಒಂದೊಂದು ಆಯ್ಕೆ ಮಾಡ್ಕೊಂತ ಮೇಲಿಂದ ಕೆಳಗಿಂದ ಹಿಂಗ ಆಯ್ಕೆ ಮಾಡ್ಕೊಂತ ಹೋಗ್ಬೋದು. ಅಥವಾ ಕಂಟ್ರೋಲ್ ಪ್ಲಸ್ ಇಲ್ಲಿ ಕಂಟ್ರೋಲ್ ಅಂತ ಕೀ ಇರುತ್ತೆ, ಅದನ್ನ ಪ್ಲಸ್ ಎ ಅನ್ನು ಹಿಡಿದ್ನಿ ಅಂತಂದ್ರೆ ಎಲ್ಲಾ ಫೈಲ್ಗಳು ಸೆಲೆಕ್ಟ್ ಆಗ್ತಾವೆ. ಹೌದಾ, ಎಲ್ಲಾ ಫೈಲ್ಗಳು ಸೆಲೆಕ್ಟ್ ಆಗ್ತಾವೆ. ಆಲ್ಟ್ ಏನಂದ್ರೆ ಮೆನು ಬಾರ್ ನಲ್ಲಿ ತೋರಿಸಲು ಬಳಕೆ ಆಗುತ್ತೆ. ಇದು ಇಲ್ಲಿಗಲ್ ಇದು ಬೇರೆ ವಿಚಾರಕ್ಕೆ. ಆಯ್ಕೆ ಮಾಡಿದ ನಂತರ ಕಾಪಿ ಡಿಲೀಟು ಮೂವ್ ಒಟ್ಟಿಗೆ ಮಾಡಬಹುದು. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಫೈಲ್ ಎಕ್ಸ್ಪ್ಲೋರರ್ ನಲ್ಲಿ ಫೈಲ್ ವಿಸ್ತರಣೆ ಎಂದರೇನು? ಹೌದಾ, ಈ ಫೈಲ್ ಎಕ್ಸ್ಪ್ಲೋರರ್ ಅಂದ್ರೆ ಗೊತ್ತೈತಿ ನಿಮ್ಗೆ ಏನು ಫೈಲ್ ಎಕ್ಸ್ಪ್ಲೋರರ್ ಅಂತ ಈಗಾಗಲೇ ತೋರಿಸಿದ್ದೀನಿ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ. ವಾಟ್ ಈಸ್ ಅ ಫೈಲ್ ಎಕ್ಸ್ಟೆನ್ಷನ್ ಇನ್ ದ ಫೈಲ್ ಎಕ್ಸ್ಪ್ಲೋರರ್? So the file size a part after the dot showing file type, the file's location, the file's owner. ಆಪ್ಷನ್ಸ್ಗಳನ್ನ ಮತ್ತು ವಾಕ್ಯನ ನಾನು ಯಾಕೆ ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಕಂಪ್ಯೂಟರ್ನ ಕನ್ನಡದಲ್ಲಿ ಓದೋಕ್ಕಿಂತ ಇಂಗ್ಲೀಷ್ನಲ್ಲಿ ಓದೋದೇ ಸುಲಭ. ಆಮೇಲೆ ಅದೇ ರೀತಿ ಪ್ರಶ್ನೆಗಳು ಅರೈಸ್ ಆಗೋದ್ರಿಂದ ಆ ರೀತಿ ನಾನು ತೆಗೆದಿದ್ದೀನಿ. ಇಲ್ಲೇ ನೋಡ್ರಿ, ಪಾರ್ಟ್ ಆಫ್ಟರ್ ದ ಡಾಟ್ ಶೋಯಿಂಗ್ ಫೈಲ್ ಟೈಪ್. ಹೌದಾ, ನೀವು ಯಾವುದೇ ಡಾಕ್ಯುಮೆಂಟ್ ಅನ್ನ ಓಪನ್ ಮಾಡ್ರಿ, ಅಲ್ಲೇ ಫಸ್ಟ್ ಡಾಕ್ಯುಮೆಂಟ್ ಹೆಸರು ಅಲ್ಲೊಂದು ಡಾಟ್ ಕೊಟ್ಟು DOCX ಅಥವಾ ಡಾಟ್ PPTX ಡಾಟ್ XLXS ಹಿಂಗೆಲ್ಲ ಇರುತ್ತೆ. ಹಿಂಗಿತ್ತು ಅಂತಂದ್ರೆ ಅದು MS ವರ್ಡು, MS ಪವರ್ ಪಾಯಿಂಟ್, MS Excel ಅದು ಅಂತೇಳಿ ಅದು ತೋರಿಸುತ್ತೆ. ಅಥವಾ ಡಾಟ್ PDF ಇತ್ತು ಅಂತಂದ್ರೆ ಅದು PDF ಫೈಲ್ ಅಂತ ಅರ್ಥ. ಹೌದಾ, ಇವುಗಳನ್ನ ನಾವು ಬಳಸಿ ಫೈಲ್ಗಳನ್ನ ಕಂಡು ಹಿಡಿಬಹುದು. ಅದು MS ವರ್ಡ್, MS ಪವರ್ ಪಾಯಿಂಟ್, MS Excel ಅಂತೇಳಿ. ಒಂದ್ ವೇಳೆ ಅದರಲ್ಲಿ ಏನಾದ್ರೂ ವೇರಿಯೇಷನ್ಸ್ ಆದ್ರೆ .DOCX XLX ಇದರಲ್ಲಿ ಏನಾದ್ರೂ ವೇರಿಯೇಷನ್ಸ್ ಆದ್ರೆ ಫೈಲ್ ಓಪನ್ ಆಗಲ್ಲ ನೀವು ಎಡಿಟ್ ಮಾಡುವ. ಫೈಲ್ ಹೆಸರಿನ ಚುಕ್ಕೆ ನಂತರ ಭಾಗ ಫೈಲ್ ನ ಪ್ರಕಾರ ತೋರಿಸುತ್ತೆ. ಅದನ್ನ .DOCX, MS ವರ್ಡ್, MS Excel, XLSX, PDF ಅಂತ ತೋರಿಸುತ್ತೆ. ಈ ಎಕ್ಸ್ಟೆನ್ಷನ್ ಯಾವ ಪ್ರೋಗ್ರಾಮ್ ಫೈಲ್ ತೆರೆಯಬೇಕೆಂದು ಸೂಚಿಸುತ್ತದೆ. ಫೈಲ್ ಸೈಜ್ ಬೈಟ್ಸ್, KB, MB ಅಲ್ಲಿ ಅದು ತೋರಿಸುತ್ತೆ. ಅಲ್ಲೇ ಫೈಲ್ ಸೈಜ್ ಏನಾದ್ರೂ ನಿಮ್ಗೆ ಗೊತ್ತಾಗಬೇಕಂದ್ರೆ ಅಲ್ಲೇ ಗೊತ್ತಾಗ್ತಿರೋದು ಬೈಟ್ಸ್ನಾಗ ಐತು, MB ಒಳಗೈತು, KB ಒಳಗೈತು ಅಂತೇಳಿ. ಎಕ್ಸ್ಟೆನ್ಷನ್ ಅಂದ್ರೆ ಎಕ್ಸ್ಟೆನ್ಷನ್ ಇದೆ, ಇವನ್ನ ಎಕ್ಸ್ಟೆನ್ಷನ್ ಅಂತ ಕರಿತೀವಿ. ಇಲ್ಲಿ ಯಾವ್ದಾದ್ರು ಒಂದ್ ಅಕ್ಷರ ಮಿಸ್ ಆಯ್ತು ಅಂತಂದ್ರೆ ನಿಮ್ಗೆ ಅದು ಫೈಲ್ ಓಪನ್ ಆಗಲ್ಲ, ಪ್ರಾಬ್ಲಮ್ಸ್ ಎದುರಿಸ್ತೇವೆ. ಹೌದಾ, ಅದನ್ನ ಅಲ್ಲಿ ಹೇಳಿದಾನ. ನಾಳೆ ನಿಮಗೆ ಹೇಳಿಕೆ ರೂಪದ ಪ್ರಶ್ನೆಯಲ್ಲಿ ಕೇಳಬಹುದು. ಆಮೇಲೆ XLSX ಫೈಲ್ ವಿಸ್ತರಣೆ ಯಾವ ಪ್ರೋಗ್ರಾಮ್ಗೆ ಸಂಬಂಧಿಸಿದೆ? ದ .XLX ಫೈಲ್ ಎಕ್ಸ್ಟೆನ್ಷನ್ ಬಿಲಾಂಗ್ಸ್ ಟು ವಿಚ್ ಪ್ರೋಗ್ರಾಮ್? MS ವರ್ಡ್, MS ಪವರ್ ಪಾಯಿಂಟ್, MS Excel, ನೋಟ್ ಪ್ಯಾಡ್ ಅಂತೇಳಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ XLSX ಗೆ MS Excel ಫೈಲ್ ಎಕ್ಸ್ಟೆನ್ಷನ್ ಇದೆ. MS ವರ್ಡ್ಗೆ .DOCX ಅಂತಾನೆ ಮಾಡ್ತೀವಿ. ಆಮೇಲೆ MS ಪವರ್ ಪಾಯಿಂಟ್ಗೆ PPTX, ಆಮೇಲೆ ನೋಟ್ ಪ್ಯಾಡ್ ಹೌದು ಇದು ಕೂಡ ಬಹಳ ಇಂಪಾರ್ಟೆಂಟ್, .TXT ಅಂತ ಯೂಸ್ ಮಾಡ್ತೀವಿ. ಎಕ್ಸೆಲ್ ನಲ್ಲಿ ಸ್ಪ್ರೆಡ್ಶೀಟ್ ಮತ್ತು ಲೆಕ್ಕಾಚಾರಕ್ಕೆ ಬಳಕೆ ಆಗುತ್ತೆ. ಅದು ನಮ್ಗೆಲ್ಲರಿಗೂ ಗೊತ್ತಿದೆ ಈಗಾಗಲೇ. ಸೊ ಇಷ್ಟನ್ನು ನಾವು ಕಲಿತಾ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ PDF ನ ಪೂರ್ಣ ರೂಪವೇನು? ಈಗ ನಾವು PDF ಅಂತ ಡೈಲಿ ಲೈಫ್ ನಲ್ಲಿ ಬಳಸ್ತೀವಿ. ಸಾಕಷ್ಟು PDF ನಾವು ಉಪಯೋಗಿಸ್ತೀವಿ, ಓದ್ಲಿಕ್ಕೆ ಆಗ್ಲಿ, ಏನೋ ವಿಷಯಗಳನ್ನ ತಿಳ್ಕೊಳ್ಲಿಕ್ಕೆ ಆಗ್ಲಿ. ಹಾಗಾದ್ರೆ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ PDF? ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹಾಗಾಗಿ PDF ಅಂದ್ರೆ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಅಂತ ಅರ್ಥ. ನೋಡ್ರಿ, ಇಲ್ಲಿ ಆಪ್ಷನ್ ಐತಲ್ಲ, ಪೋರ್ಟೇಬಲ್, P ಅಂದ್ರೆ ಪೋರ್ಟೇಬಲ್, D ಅಂದ್ರೆ ಡಾಕ್ಯುಮೆಂಟ್, F ಅಂದ್ರೆ ಫಾರ್ಮ್ಯಾಟ್. ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಓಕೆ, ನೆಕ್ಸ್ಟ್ ಇಲ್ಲೇ ನೋಡ್ರಿ, ಇದನ್ನ ಸ್ವಲ್ಪ ಎಕ್ಸ್ಪ್ಲನೇಷನ್ ನೋಡೋದಾತಂದ್ರೆ ಓಕೆ, ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ PDF ಎಲ್ಲಾ ಸಾಧನೆಗಳಲ್ಲಿ ಒಂದೇ ರೀತಿ ಕಾಣಿಸುತ್ತೆ. ಅಡೋಬೋ PDF ಫಾರ್ಮ್ಯಾಟ್ ಅನ್ನು ರಚಿಸಿತು. ಅಡೋಬೋ ಎಂಬ ಕಂಪನಿ ಇದನ್ನ ರಚನೆ ಮಾಡಿತು. PDF ಎಡಿಟಿಂಗ್ ಗಿಂತ ವಿವಿಂಗ್ ಮತ್ತು ಪ್ರಿಂಟಿಂಗ್ಗೆ ಸೂಕ್ತವಾಗಿರುತ್ತೆ. ಈ ಉಚಿತವಾಗಿ PDF ಅನ್ನು ಓದಲಿಕ್ಕೆ ನಾವು ಯೂಶಲಿ ಯಾವ್ದು ಬಳಸ್ತೀವಿ? ಅಡೋಬೋ ಅಕ್ರೋಬ್ಯಾಟ್ ರೀಡರ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಒಂದ್ಸರಿ ಎಕ್ಸಾಮ್ ನಲ್ಲಿ ಕೇಳಿದಾನೆ. ನೋಡ್ರಿ, ಈ ಪ್ರಶ್ನೆ ಕೂಡ ಭಾರಿ ಇಂಪಾರ್ಟೆಂಟ್ ಆಗಿರುವಂಥದ್ದು.
ಫೈಲ್ ಎಕ್ಸ್ಪ್ಲೋರರ್ ನಲ್ಲಿ ಒಂದು ಫೈಲ್ ನ ಪ್ರತಿ ಕಾಪಿ ಮಾಡಲು ಬಳಸುವ ಕಾಪಿ ಮಾಡ್ಲಿಕ್ಕೆ ಯಾವ ಸಿಟಿ ಏನಂದ್ರೆ ಶಾರ್ಟ್ಕಟ್ ಕೀಯನ್ನ ಬಳಸ್ತೀವಿ ಅಂತ ಕೇಳಿದಾನೆ. ಕಂಟ್ರೋಲ್ ವಿ, ಕಂಟ್ರೋಲ್ ಪ್ಲಸ್ ಸಿ, ಕಂಟ್ರೋಲ್ ಎಕ್ಸ್, ಕಂಟ್ರೋಲ್ ಝೆಡ್ ಅಂತೇಳಿ. ಕಂಟ್ರೋಲ್ ವಿ ಅನ್ನೋದು ಪೇಸ್ಟ್ ಮಾಡ್ಲಿಕ್ಕೆ, ಕಾಪಿ ಮಾಡ್ಲಿಕ್ಕೆ ಕಂಟ್ರೋಲ್ ಪ್ಲಸ್ ಸಿ. ನೋಡ್ರಿ ಕಾಪಿ ಕಾಪಿ ಹೌದಾ, ಇದ್ರ ಫಸ್ಟ್ ಅಕ್ಷರನೇ ನೋಡ್ರಿ ಹೌದಾ ಕಾಪಿ. ಕಂಟ್ರೋಲ್ ಪ್ಲಸ್ ಎಕ್ಸ್ ಅಂದ್ರೆ ಕಟ್ ಮಾಡಕ್, ಕಟ್ ಮಾಡಕ್. ಜೆಡ್ ಅಂತಂದ್ರ ಅದು ಏನ್ ಮಾಡ್ತೀವಿ ಅಂಡು ಮಾಡ್ಲಿಕ್ಕೆ, ಈಗಾಗಲೇ ಮಾಡಿದಂತ ಪ್ರೋಗ್ರಾಮ್ಗಳನ್ನ ಅದು ಏನಾದ್ರು ಚೇಂಜಸ್ ಮಾಡಿದ್ರೆ ಮತ್ತೆ ಅದನ್ನ ಅಂಡು ಮಾಡ್ಲಿಕ್ಕೆ ಕಂಟ್ರೋಲ್ ಜೆಡ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಎಕ್ಸ್ಪ್ಲನೇಷನ್ ಅಲ್ಲಿ ಇದೆ ನೋಡ್ರಿ. ಹಾ ಓಕೆ, ಕಾಪಿ ಮಾಡ್ಲಿಕ್ಕೆ ಕಂಟ್ರೋಲ್ ಪ್ಲಸ್ ಸಿ, ಕಂಟ್ರೋಲ್ ಪ್ಲಸ್ ವಿ ಅನ್ನ ಪೇಸ್ಟ್ ಮಾಡ್ಲಿಕ್ಕೆ, ಪ್ರತಿ ಮಾಡಿದ್ದನ್ನು ಅಂಟಿಸಲ್ಲ ಅಂದ್ರೆ ಈಗಾಗಲೇ ಕಾಪಿ ಮಾಡಿರದೆ ಇನ್ನೊಂದ್ ಕಡೆ ಹೋಗಿ ಪೇಸ್ಟ್ ಮಾಡ್ಲಿಕ್ಕೆ. ಕಂಟ್ರೋಲ್ ಪ್ಲಸ್ ಎಕ್ಸ್ ಅಂದ್ರೆ ಕಟ್ ಮಾಡ್ಲಿಕ್ಕೆ, ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅದನ್ನ ಏನ್ ಮಾಡ್ಬೇಕು ಶಿಫ್ಟ್ ಮಾಡ್ಲಿಕ್ಕೆ. ಕಂಟ್ರೋಲ್ ಪ್ಲಸ್ ಜೆಡ್ ಅಂದ್ರೆ ಅಂಡು, ಕೊನೆಯ ಕ್ರಿಯೆಯನ್ನ ರದ್ದು ಮಾಡ್ಲಿಕ್ಕೆ. ಈಗೇನೋ ಮಾಡ್ತೀವಿ ಅದನ್ನ ಇಲ್ಲ ಬೇಡಪ್ಪ ಅನ್ಸಿದ್ರೆ ಅದನ್ನ ರದ್ದು ಮಾಡ್ಲಿಕ್ಕೆ ಕಂಟ್ರೋಲ್ ಪ್ಲಸ್ ಜೆಡ್ ಅನ್ನು ಬಳಸ್ತೀವಿ, ಅದಕ್ಕೆ ಅಂಡು ಅಂತ ಕೂಡ ಕರೀತಾರೆ. ಈ ಶಾರ್ಟ್ಕಟ್ ಕೀಗಳು ಎಲ್ಲಾ ವಿಂಡೋಸ್ ಪ್ರೋಗ್ರಾಮ್ಗಳಲ್ಲೂ ಕೂಡ ಕೆಲಸವನ್ನ ಮಾಡುತ್ತವೆ. ನೆಕ್ಸ್ಟ್, ಕಂಪ್ಯೂಟರ್ನ ಸಿಸ್ಟಮ್ ಸೆಟ್ಟಿಂಗ್ ಗಳನ್ನು ಬದಲಾಯಿಸಲು ಯಾವ ಪ್ರೋಗ್ರಾಮ್ ಅನ್ನ ಬಳಸುತ್ತಾರೆ? ನೋಡ್ರಿ, ದಿಸ್ ಈಸ್ ವಿಚ್ ಪ್ರೋಗ್ರಾಮ್ ಈಸ್ ಯೂಸ್ ಟು ಚೇಂಜ್ ದ ಕಂಪ್ಯೂಟರ್ ಸಿಸ್ಟಮ್ ಸೆಟ್ಟಿಂಗ್ಸ್? ಫೈಲ್ ಎಕ್ಸ್ಪ್ಲೋರರ್, ನೋಟ್ ಪ್ಯಾಡ್, ಪೇಂಟ್, ಕಂಟ್ರೋಲ್ ಪ್ಯಾನಲ್. ಸೊ ಇದಕ್ಕೆ ಸರಿಯಾದ ಉತ್ತರ ಕಂಟ್ರೋಲ್ ಪ್ಯಾನಲ್ ಅಂತೇಳಿ. ಕಂಟ್ರೋಲ್ ಪ್ಯಾನಲ್ ಸಿಸ್ಟಮ್ ಸೆಟ್ಟಿಂಗ್ ಅನ್ನು ಬದಲಾಯಿಸಲು ಬಳಕೆ ಮಾಡ್ತೀವಿ. ಉದಾಹರಣೆಗೆ ಟೈಮು, ಡೇಟು, ಡಿಸ್ಪ್ಲೇ, ಸೌಂಡ್, ಯೂಸರ್ ಅಕೌಂಟ್ಸು, ಇವುಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಕಂಟ್ರೋಲ್ ಪ್ಯಾನಲ್ ಅನ್ನ ಯೂಸ್ ಮಾಡ್ತೀವಿ. ಫೈಲ್ ಎಕ್ಸ್ಪ್ಲೋರರ್ ಫೈಲ್ ನಿರ್ವಹಣೆಗೆ ಸಿಗುತ್ತೆ ನಮಗೆ. ಕಂಟ್ರೋಲ್ ಪ್ಯಾನಲ್ ವಿಂಡೋಸ್ ಸೆಟ್ಟಿಂಗ್ಸ್ ಆ್ಯಪ್ ನಿಂದ ಬದಲಾಗುತ್ತೆ. ಕಂಟ್ರೋಲ್ ಪ್ಯಾನಲ್ ಹಾರ್ಡ್ವೇರು ಪ್ರೋಗ್ರಾಮ್ಗಳನ್ನು ಸಹ ನಿರ್ವಹಣೆ ಮಾಡುತ್ತೆ. ನೆಕ್ಸ್ಟ್ ಪ್ರಶ್ನೆ, ಕಂಟ್ರೋಲ್ ಪ್ಯಾನಲ್ ನಲ್ಲಿ ಹೊಸ ಪ್ರೋಗ್ರಾಮ್ಗಳನ್ನ ಅನ್ಇನ್ಸ್ಟಾಲ್ ಮಾಡಲು ಯಾವ ಆಯ್ಕೆ ಬಳಸುತ್ತಾರೆ ಅಂತ ಕೇಳಿದೆ. ಫೀಚರ್ಸ್ ಅಂಡ್ ಪ್ರೋಗ್ರಾಮ್ಸ್, ಡಿಸ್ಪ್ಲೇ ಸೆಟ್ಟಿಂಗ್ಸ್, ಸೌಂಡ್ ಸೆಟ್ಟಿಂಗ್ ಅಂಡ್ ಯೂಸರ್ ಅಕೌಂಟ್ಸ್ ಅಂತೇಳಿ. ಸೊ ಆಪ್ಷನ್ ಮೇಲೆ ಹೊರದಾಕ್ಬೋದು. ಇದನ್ನ ನಾವು ಫೀಚರ್ಸ್ ಅಂಡ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ಫೀಚರ್ಸ್ ಅಂಡ್ ಪ್ರೋಗ್ರಾಮ್ಸ್, ಪ್ರೋಗ್ರಾಮ್ಸ್ ಅಂಡ್ ಫೀಚರ್ಸ್, ಪ್ರೋಗ್ರಾಮ್ಗಳನ್ನ ಅನ್ಇನ್ಸ್ಟಾಲ್ ಮಾಡಲಿಕ್ಕೆ ಇದನ್ನ ಬಳಸ್ತೀವಿ. ಇಲ್ಲಿ ಇನ್ಸ್ಟಾಲ್ ಮಾಡಿದ ಪ್ರೋಗ್ರಾಮ್ಸ್ ಪಟ್ಟಿಯನ್ನು ಕೂಡ ನಾವು ಕಾಣಬಹುದು. ಅನ್ಇನ್ಸ್ಟಾಲ್ ಡಿಸ್ಕ್ ಸ್ಥಳ ಖಾಲಿ ಮಾಡುತ್ತದೆ. ಡಿಸ್ಪ್ಲೇ ಸೆಟ್ಟಿಂಗ್ ಪರದೆಯ ಗಾತ್ರ ಮತ್ತು ಬೈಟ್ಗಳನ್ನ ಅದು ಏನ್ ಮಾಡುತ್ತೆ ಗೊತ್ತು ಮಾಡುತ್ತೆ. ಕಂಟ್ರೋಲ್ ಪ್ಯಾನಲ್ ಇಲ್ಲಿಂದ ಪ್ರೋಗ್ರಾಮ್ಸ್ ಮತ್ತು ಫೀಚರ್ಸ್ ನಿಂದ ಏನ್ ಮಾಡಬಹುದು ಪ್ರವೇಶಿಸಬಹುದಾಗಿದೆ. ನೆಕ್ಸ್ಟ್ ಪ್ರಶ್ನೆ. ಓಕೆ, ಇಲ್ಲಿ ನೋಡಿ, ಕಂಟ್ರೋಲ್ ಪ್ಯಾನಲ್ ಅಲ್ಲಿ ಕಂಪ್ಯೂಟರ್ ದಿನಾಂಕ ಮತ್ತು ಸಮಯವನ್ನು ಬದಲಿಸಿ ಯಾವ ಆಯ್ಕೆಯನ್ನು ಬಳಸ್ತೀವಿ? ಇಲ್ಲಿ ಕೂಡ ಆನ್ಸರ್ ನೋಡ್ರಿ ಯಾವ್ದು ಅಂತಂದ್ರೆ ಡೇಟ್ ಮತ್ತು ಟೈಮ್. ಹೌದಾ, ನಮ್ಗೇನಾದ್ರು ನಮ್ಮ ಕಂಪ್ಯೂಟರ್ನಲ್ಲಿ ಡೇಟ್ ಮತ್ತು ಟೈಮ್ಗಳನ್ನು ಚೇಂಜ್ ಮಾಡ್ಲಿಕ್ಕೆ ಬಳಸುವಂಥದ್ದು ಯಾವ್ದು? ಡೇಟ್ ಮತ್ತು ಟೈಮ್ ಕಾಣಿಸುತ್ತೆ ಈ ಕಡೆ, ಈ ಸೈಡ್ ಇರ್ತೈತಿ. ನಾನು ಈಗಾಗಲೇ ತೋರಿಸಿದ್ದೀನಿ, ಈ ಸೈಡ್ ಇರ್ತೈತಿ. ಅದನ್ನ ನೀವು ಬಳಕೆ ಮಾಡಿಕೊಂಡು ಬದಲಾಯಿಸಬಹುದು. ಅಲ್ಲಿ ಟೈಮ್ ಝೋನ್ ಕೂಡ ಆಯ್ಕೆ ಮಾಡ್ಕೋಬಹುದು. ತಪ್ಪಾದ ದಿನಾಂಕವು ಕೆಲವೊಮ್ಮೆ ಪ್ರೋಗ್ರಾಮ್ ಅನ್ನ ಸಮಸ್ಯೆ ಉಂಟು ಮಾಡಬಹುದು. ಹಾಗಾಗಿ ಇದನ್ನ ಸಿಸ್ಟಮ್ ಟ್ರೇ ಕಾಕ್ ಮೇಲೆ ಕ್ಲಿಕ್ ಮಾಡಿ ಮುಖಾಂತರ ಅದನ್ನ ಬದಲಾಯಿಸಬಹುದು. ನೆಕ್ಸ್ಟ್, ಕಂಟ್ರೋಲ್ ಪ್ಯಾನಲ್ ಅಲ್ಲಿ ಹೊಸ ಪ್ರಿಂಟರ್ ಸೇರಿಸಲಿ ಯಾವುದು? ಹೊಸ ಪ್ರಿಂಟರ್ ಸೇರಿಸಬೇಕಂತಂದ್ರೆ ಏನ್ ಮಾಡ್ಬೇಕು? ಡಿವೈಸಸ್ ಮತ್ತು ಪ್ರಿಂಟರ್ ನಲ್ಲಿ ಹೋಗಿ ಹೊಸ ಪ್ರಿಂಟರ್ ನ ಸೇರಿಸಬಹುದು. ನೋಡ್ರಿ, ಡಿವೈಸಸ್ ಮತ್ತು ಪ್ರಿಂಟರ್ ಹೊಸ ಪ್ರಿಂಟರ್ ನ ಸೇರಿಸಲಿಕ್ಕೆ ಬಳಸ್ತೀವಿ. ಇಲ್ಲಿ ಎಲ್ಲಾ ಸಂಪರ್ಕಿತ ಡಿವೈಸ್ಗಳು ಕಾಣಿಸುತ್ತವೆ. ಅಲ್ಲಿ ಪ್ರಿಂಟರ್ ಡಿವೈಸ್ ನಲ್ಲಿ ಪ್ರಿಂಟರ್ ಡ್ರೈವರ್ ಇಲ್ಲಿ ಇನ್ಸ್ಟಾಲ್ ಆಗುತ್ತೆ. ಹಾಗೆ ಇವುಗಳನ್ನ ಬಳಸಿ ನಾವು ಏನ್ ಮಾಡಬಹುದು? ಹೊಸ ಪ್ರಿಂಟರ್ ಅನ್ನ ಸೇರಿಸಬಹುದು. USB ವೈರ್ಲೆಸ್ ಪ್ರಿಂಟರ್ ಎರಡೂ ಕೂಡ ಇಲ್ಲೇ ವೈರ್ಲೆಸ್ ಪ್ರಿಂಟರ್ ಇದೆ, ಮತ್ತು USB ಕನೆಕ್ಟರ್ ಮೂಲಕ ನಾವು ಕನೆಕ್ಟ್ ಮಾಡಿ ಕೂಡ ಪ್ರಿಂಟರ್ ಅನ್ನ ಏನ್ ಮಾಡಬಹುದು? ರನ್ ಮಾಡಬಹುದು. ಕಂಟ್ರೋಲ್ ಪ್ಯಾನಲ್ ನಲ್ಲಿ ಫೈರ್ ವಾಲ್ ಸೆಟ್ಟಿಂಗ್ಗಳು ಯಾವ ವಿಭಾಗದಲ್ಲಿ ಸಿಗುತ್ತವೆ? ಫೈರ್ ವಾಲ್ ಸೆಟ್ಟಿಂಗ್ಗಳು, ಫೈರ್ ವಾಲ್ ಅಂದ್ರೆ ಏನ್ ನೋಡ್ರಿ, ಸೆಕ್ಯೂರಿಟಿಗೆ ಸಂಬಂಧಿಸಿದ್ದು. ಹೌದಾ, ಹಾಗೆ ನೋಡ್ರಿ, ಫೈರ್ ವಾಲ್ ಅಂದ್ರೆ ಅದೊಂಥರ ಗೋಡೆ ಇದ್ದಂಗ, ಅದು ಯಾವುದೇ ರೀತಿ ವೈರಸ್ ಅಟ್ಯಾಕ್ ಆಗ್ಬಾರ್ದಂತೆ ಫೈರ್ ವಾಲ್ ಅನ್ನ ನಿರ್ಮಾಣ ಮಾಡುತ್ತೈತಿ. ಫೈರ್ ವಾಲ್ ಹೌದಾ, ಗೋಡೆ ಟೈಪ್. ಹೌದಾ, ಸಿಸ್ಟಮ್ ಮತ್ತು ಸೆಕ್ಯೂರಿಟಿಯಲ್ಲಿ ಇದು ಸಿಗುತ್ತೆ.
ಹೌದಾ. ಸಿಸ್ಟಮ್ ಮತ್ತು ಸೆಕ್ಯೂರಿಟಿ ಫೈರ್ವಾಲ್ ಸೆಟ್ಟಿಂಗ್ಗಳು ಇಲ್ಲಿ ಸಿಗುತ್ತವೆ. ಫೈರ್ವಾಲ್ ಕೆಲಸ ಏನಂತಂದ್ರೆ ಇದು ಕೇಳಿದಾನೆ. ಅನಧಿಕೃತ ಪ್ರವೇಶದಿಂದ ಕಂಪ್ಯೂಟರ್ ಅನ್ನ ರಕ್ಷಣೆ ಮಾಡುತ್ತೆ. ವಿಂಡೋಸ್ ಡಿಫೆಂಡರ್ ಫೈರ್ವಾಲ್ ವಿಂಡೋಸ್ನ ಡಿಫಾಲ್ಟ್ ಫೈರ್ವಾಲ್ ಆಗಿದೆ. ಇದನ್ನು ನೋಡ್ರಿ ಬಹಳ ಇಂಪಾರ್ಟೆಂಟ್. ವಿಂಡೋಸ್ನ ಡಿಫಾಲ್ಟ್ ಫೈರ್ವಾಲ್ ಯಾವ್ದಂತ ಕೇಳಿದ್ರೆ ನೀವೇನ್ ಹೇಳ್ಬೇಕು, ವಿಂಡೋಸ್ ಡಿಫೆಂಡರ್ ಫೈರ್ವಾಲ್. ಹೌದಾ. ಸಿಸ್ಟಮ್ ಮತ್ತು ಸೆಕ್ಯೂರಿಟಿ ಇತರ ಸೆಟ್ಟಿಂಗ್ ಕೂಡ ಒಳಗೊಂಡಿವೆ. ಬ್ಯಾಕಪ್ ಅಪ್ಡೇಟ್ ಅಂತೇಳಿ. ಫೈರ್ವಾಲ್ ಆಫ್ ಮಾಡುವುದು ಸುರಕ್ಷಿತವಲ್ಲ. ಒಂದ್ ವೇಳೆ ನೀವು ಫೈರ್ವಾಲ್ ಅನ್ನು ಆಫ್ ಮಾಡಿದ್ರೆ ಅಂತಂದ್ರೆ ನಿಮ್ಮ ಕಂಪ್ಯೂಟರ್ ಏನಾಗ್ಬೋದು, ವೈರಸ್ಗಳ ಅಟ್ಯಾಕ್ ಆಗಿ ಏನಾಗುತ್ತೆ, ಹಾಳಾಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ಕಂಟ್ರೋಲ್ ಪ್ಯಾನಲ್ ಮತ್ತು ಸೆಟ್ಟಿಂಗ್ಸ್ ಆ್ಯಪ್ ವ್ಯತ್ಯಾಸವೇನು ಅಂತೇಳಿ ಪ್ರಶ್ನೆ ತಗೊಂಡಿದ್ದೀವಿ. ಇದರ ಉತ್ತರ ಏನಪ್ಪಾ ಅಂತಂದ್ರೆ ಸೆಟ್ಟಿಂಗ್ಸ್ ಆ್ಯಪ್ ಇಸ್ ದ ಮಾಡರ್ನ್ ರಿಪ್ಲೇಸ್ಮೆಂಟ್ ಆಫ್ ಕಂಟ್ರೋಲ್ ಪ್ಯಾನಲ್. ಅಂದ್ರೆ ಹಿಂದೆ ಕಂಟ್ರೋಲ್ ಪ್ಯಾನಲ್ ಇತ್ತು, ಅದನ್ನ ಈಗ ಸೆಟ್ಟಿಂಗ್ಸ್ ಆ್ಯಪ್ ಆಗಿ ಕನ್ವರ್ಟ್ ಮಾಡಲಾಗಿದೆ. ಸೊ ಹಂಗಾಗಿ ರಿಪ್ಲೇಸ್ಮೆಂಟ್ ಅದು, ಅದರಲ್ಲಿ ಏನು ಜಾಸ್ತಿ ಇದೆ ಇಲ್ಲ. ವಿಂಡೋಸ್ 10 ಮತ್ತು 11 ನಲ್ಲಿ ಇದರ ಏನಿದೆ ಸೆಟ್ಟಿಂಗ್ಸ್ ಆ್ಯಪ್ಗಳು ಬಂದಿದ್ದಾವು. ಕಂಟ್ರೋಲ್ ಪ್ಯಾನಲ್ ಇನ್ನು ಕೆಲವು ಹಳೆಯ ವರ್ಷನ್ಗಳಲ್ಲಿ ಇದೆ. ಆದ್ರೆ ಹೊಸ ವರ್ಷನ್ ಅಲ್ಲಿ ಸೆಟ್ಟಿಂಗ್ಸ್ ಆ್ಯಪ್ ಅಂತ ಕಾಣುತ್ತೆ. ಸೆಟ್ಟಿಂಗ್ಸ್ ಆ್ಯಪ್ ಓಪನ್ ಆಗ್ಬೇಕಂತಂದ್ರೆ ವಿಂಡೋಸ್ ಮತ್ತು ಐ ಅನ್ನು ಕ್ಲಿಕ್ ಮಾಡಿದ್ರೆ ಸೆಟ್ಟಿಂಗ್ಸ್ ಆ್ಯಪ್ ಓಪನ್ ಆಗುತ್ತೆ. ಎರಡು ಸಿಸ್ಟಮ್ ಸೆಟ್ಟಿಂಗ್ಗಳಿಗೆ ಇದು ಬಳಕೆ ಆಗುತ್ತೆ. ಹೌದಾ. ಈಗ ಕಂಟ್ರೋಲ್ ಪ್ಯಾನಲ್ ಬಂದು ಯಾವ್ದು ಬಂದೈತಿ, ಸೆಟ್ಟಿಂಗ್ಸ್ ಆ್ಯಪ್. ಕಂಟ್ರೋಲ್ ಪ್ಯಾನಲ್ ಅಲ್ಲಿ ಮೌಸ್ ವೇಗ ಬದಲಾಯಿಸಲು ಯಾವ ಆಯ್ಕೆ ಬಳಸುತ್ತಾರೆ? ವಿಚ್ ಆಪ್ಷನ್ ಈಸ್ ಯೂಸ್ ಟು ಚೇಂಜ್ ದ ಮೌಸ್ ಸ್ಪೀಡ್ ಇನ್ ಕಂಟ್ರೋಲ್ ಪ್ಯಾನಲ್? ಸೊ ಆಪ್ಷನ್ ಅನ್ನು ನೋಡ್ತಾ ಹೋದ್ರೆ ಮೌಸ್ ಸೆಟ್ಟಿಂಗ್ ಅಂತ ಆಗುತ್ತೆ. ಮೌಸ್ ಸೆಟ್ಟಿಂಗ್ ನಲ್ಲಿ ಹೋಗಿ ನಾವೇನ್ ಮಾಡ್ಬೋದು, ಅದರ ವೇಗವನ್ನ, ಬಟನ್ಗಳ ಬದಲಾವಣೆಯನ್ನ ಮಾಡಬಹುದು. ಪಾಯಿಂಟರ್ಗಳ ಸ್ಪೀಡ್ ಅನ್ನು ಕೂಡ ಇಲ್ಲಿ ಹೆಚ್ಚು ಕಡಿಮೆ ಮಾಡಬಹುದು. ಲೆಫ್ಟ್ ಟು ರೈಟ್ ನೋಡ್ರಿ, ನಾವು ಈ ಕಡೆ ಮೌಸ್ ಇಟ್ಕೊಂಡಿರ್ತೀವಿ, ಕ್ಲಿಕ್ ಮಾಡಬೇಕಾದ್ರೆ ಲೆಫ್ಟ್ ಟು ರೈಟ್ ಬಟನ್ ಕೂಡ ನಾವು ಹೆಚ್ಚು ಕಡಿಮೆ ಮಾಡಬಹುದು, ಬದಲಾವಣೆ ಮಾಡಬಹುದು. ಲೆಫ್ಟ್ ಇದ್ದು ರೈಟ್, ರೈಟ್ ಇದ್ದು ಲೆಫ್ಟ್ ಅನ್ನು ಕೂಡ ಮಾಡಬಹುದು. ಅದು ಇಲ್ಲಿ ಮೌಸ್ ಸೆಟ್ಟಿಂಗ್ಸ್ ನಲ್ಲಿ. ಹೌದಾ. ಈ ರೀತಿ ನಾವು ಮಾಡಿದ್ರಿಂದ ಏನಾಗುತ್ತೆ, ನಮಗೆ ಬೇಕಾದ ರೀತಿಯಲ್ಲಿ ಅದು ವರ್ತನೆ ಮಾಡುತ್ತೆ. ನೆಕ್ಸ್ಟ್ ಪ್ರಶ್ನೆ, ಕಂಟ್ರೋಲ್ ಪ್ಯಾನಲ್ ನಲ್ಲಿ ಹೊಸ ಬಳಕೆದಾರ ಖಾತೆ ಅಂದ್ರೆ ನ್ಯೂ ಅಕೌಂಟ್ ಯೂಸರ್ ನ ರಚಿಸಲು ಯಾವ ಆಯ್ಕೆಯನ್ನ ಬಳಸುತ್ತಾರೆ ಅಂತ ಕೇಳಿದಾನೆ. ವಿಚ್ ಆಪ್ಷನ್ ಈಸ್ ಯೂಸ್ ಟು ಕ್ರಿಯೇಟ್ ನ್ಯೂ ಯೂಸರ್ ಅಕೌಂಟ್ ಇನ್ ಕಂಟ್ರೋಲ್ ಪ್ಯಾನಲ್? ಹೌದಾ. ಸೊ ಇದಕ್ಕೆ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ಯಾವುದಂತ ನೋಡೋದಾತಂದ್ರೆ, ಸೊ ಆನ್ಸರ್ ನೋಡಿ, ಯೂಸರ್ ಅಕೌಂಟ್ಸ್ ಅಂತ ಕರಿತೀವಿ, ನ್ಯೂ ಯೂಸರ್ ಅಕೌಂಟ್ಸ್. ಹೌದಾ. ಹೊಸ ಯೂಸರ್ ಅಕೌಂಟ್ಸ್ ಅನ್ನು ಓಪನ್ ಮಾಡ್ಲಿಕ್ಕೆ ಯೂಸರ್ ಅಕೌಂಟ್ ಆಪ್ಷನ್ಸ್ ಅಲ್ಲಿ ಹೋದಾಗ ಮಾತ್ರ ನಮ್ಗೆ ಏನಾಗುತ್ತೆ, ಹೊಸ ಬಳಕೆದಾರ ಖಾತೆಯನ್ನು ರಚಿಸಲು. ಹೌದಾ. ಇದನ್ನು ಉಪಯೋಗಿಸ್ತೀವಿ. ಪ್ರತಿ ಖಾತೆಗೆ ಪ್ರತ್ಯೇಕ ಪಾಸ್ವರ್ಡ್ ಫೈಲ್ ಸೆಟ್ಟಿಂಗ್ಸ್ ಇರುತ್ತೆ. ನೋಡ್ರಿ, ನೀವು ಯಾವ್ದಾದ್ರು ನೀವು ಕಂಪ್ಯೂಟರ್ ಓಪನ್ ಮಾಡಿದ್ರೆ ಜಸ್ಟ್ ಅಲ್ಲಿ ಏನ್ ಮಾಡುತ್ತಂತಂದ್ರ ಸೆಟ್ಟಿಂಗ್ಸು, ಆಮೇಲೆ ಇದು ಪಾಸ್ವರ್ಡ್ ಕೇಳುತ್ತೆ, ಯೂಸರ್ ನೇಮ್ ಎಲ್ಲ ಇರುತ್ತೆ. ಅದು ಏನಂತಂದ್ರೆ ಇದ್ರೆ ಯೂಸರ್ ಅಕೌಂಟ್ಸ್ ಅವು ಅಡ್ಮಿನ್ ಅಕೌಂಟ್ಗಳು ಇರ್ತಾವ, ಆಮೇಲೆ ಸ್ಟ್ಯಾಂಡರ್ಡ್ ಅಕೌಂಟ್ಗಳು ಇರ್ತಾವು. ಅಡ್ಮಿನ್ ಅಕೌಂಟ್ ಬೇರೆ, ಅದ್ರೊಳಗಡೆ ಸ್ಟ್ಯಾಂಡರ್ಡ್ ಅಕೌಂಟ್ಗಳು ಬೇರೆ. ಹೌದಾ. ಆ ರೀತಿ ನಮಗೆ ಕಂಡು ಬರ್ತಾವೆ. ಸೊ ಅದ್ರ ಬಗ್ಗೆ ನೀವು ಗಮನ ಇಟ್ಟು ತಿಳ್ಕೊಳ್ಳೋದು ಬಹಳ ಉತ್ತಮ. ನೆಕ್ಸ್ಟ್ ಪ್ರಶ್ನೆ, 26ನೇ ಪ್ರಶ್ನೆ, ಟಾಸ್ಕ್ ಮ್ಯಾನೇಜರ್ ತೆರೆಯಲು ಬಳಸುವ ಶಾರ್ಟ್ಕಟ್ ಸಂಯೋಜನೆ ಯಾವುದು? ಅದು ಶಾರ್ಟ್ಕಟ್ ಕೀ ಯಾವುದು? ವಿಚ್ ಕೀ ಕಾಂಬಿನೇಷನ್ ಈಸ್ ಯೂಸ್ ಟು ಓಪನ್ ಟಾಸ್ಕ್ ಬಾರ್? ಸೊ ಆನ್ಸರ್ ನೇರವಾಗಿ ನೋಡೋದಾದ್ರೆ ಓಕೆ, ಟಾಸ್ಕ್ ಮ್ಯಾನೇಜರ್ ಟಾಸ್ಕ್ ಕೆಲಸವನ್ನು ನಿರ್ವಹಿಸುವಂಥದ್ದು ಕಂಟ್ರೋಲ್ ಶಿಫ್ಟ್. ನೋಡ್ರಿ, ಇಲ್ಲೇ ನಾವು ಇದನ್ನ ಏನಂತೀವಿ ಅಂತಂದ್ರೆ ಇದನ್ನ ಕೀಬೋರ್ಡ್ ಅನ್ಕೊಡ್ರಿ. ಇಲ್ಲಿ ಕಂಟ್ರೋಲ್ ಇರುತ್ತೆ, ಶಿಫ್ಟ್ ಇರುತ್ತೆ, ಇಲ್ಲಿ ಎಸ್ಕೇಪ್ ಕೀ ಇರ್ತೈತಿ. ಇದನ್ನ ಜೊತೆಗೆ 3 ಹಿಡಿದ್ರಂತಂದ್ರೆ ನಮ್ಗೆ ಯಾವ್ದು ಓಪನ್ ಆಗ್ತೈತಿ, ಟಾಸ್ಕ್ ಮ್ಯಾನೇಜರ್ ಓಪನ್ ಆಗ್ತೈತಿ. ಬಹುಶಃ ನಿಮಗೆ ತೋರಿಸ್ತೀನಿ ಇರಲಿ. ಇದು ನನ್ನ ಲ್ಯಾಪ್ಟಾಪು. ಈ ಲ್ಯಾಪ್ಟಾಪ್ ಅಲ್ಲಿ ಇಲ್ಲಿ ಕಂಟ್ರೋಲು ಶಿಫ್ಟ್ ಎಸ್ಕೇಪ್ ಐತಿ. ಸೊ ಒಂದು ನಿಮಿಷ ಇದನ್ನ ಕ್ಲೋಸ್ ಮಾಡ್ತೀನಿ. ಕಂಟ್ರೋಲ್ ಶಿಫ್ಟ್ ಎಸ್ಕೇಪ್ ಅನ್ನು ಹಿಡಿದ್ರೆ ಇಲ್ಲಿ ನೋಡ್ರಿ ಟಾಸ್ಕ್ ಮ್ಯಾನೇಜರ್ ಓಪನ್ ಆಯ್ತು. ಟಾಸ್ಕ್ ಮ್ಯಾನೇಜರ್ ಓಪನ್ ಆಯ್ತು, ಕರೆಕ್ಟಾ? ಹಾಗೆ ಕಂಟ್ರೋಲ್ ಪ್ಲಸ್ ಆಲ್ ಪ್ಲಸ್ ಡಿಲೀಟ್ ಒಂದೇ ಮೆನುಗೆ ಹೋಗುತ್ತದೆ. ಅಲ್ಲಿಂದ ಟಾಸ್ಕ್ ಮೆನುಜರ್ಗೆ ಆಯ್ಕೆ ಮಾಡ್ಬೋದು. ಆಲ್ಟ್ ಪ್ಲಸ್ F4 ಅಂತ ಇನ್ನು ಕ್ಲೋಸ್ ಮಾಡಲಿಕ್ಕೆ. ಹೌದಾ. ಯಾವುದೇ ಪ್ರೋಗ್ರಾಮ್ ಅನ್ನು ಕ್ಲೋಸ್ ಮಾಡಲಿಕ್ಕೆ ಆಲ್ಟ್ ಪ್ಲಸ್ F4 ಬಿಟ್ಟರೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಪ್ರೋಗ್ರಾಮ್ ಕ್ಲೋಸ್ ಆಗುತ್ತೆ. ಟಾಸ್ಕ್ ಮ್ಯಾನೇಜರ್ ಟಾಸ್ಕ್ ಬಾರ್ ರೈಟ್ ಕ್ಲಿಕ್ ನಿಂದಲೂ ಕೂಡ ಪಡೆಯಬಹುದು. ಟಾಸ್ಕ್ ಮ್ಯಾನೇಜರ್ ಚಾಲನೆಯಲ್ಲಿರುವ ಪ್ರೋಗ್ರಾಮ್ಗಳನ್ನ ಏನ್ರಿ ಈ ಪ್ರೆಸೆಂಟ್ ಏನ್ ಮಾಡ್ತಾ ಇದೀವೋ ಅದನ್ನೆಲ್ಲ ತೆಗೆದು ತೋರಿಸ್ತಾ ಇತ್ತು. ಚಾಲನೆಯಲ್ಲಿರುವ ಪ್ರೋಗ್ರಾಮ್ಗಳನ್ನ ತೋರಿಸುತ್ತದೆ.
ಓಕೆ. ನೆಕ್ಸ್ಟ್ ಟಾಸ್ಕ್ ಮ್ಯಾನೇಜರ್ನ ಮುಖ್ಯ ಕೆಲಸ ಏನು, ವಾಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ಟಾಸ್ಕ್ ಮ್ಯಾನೇಜರ್ ಅಂತ ಕರಿತೀವಿ. ಮೇನ್ ಫಂಕ್ಷನ್ ಏನಿದ್ರದ್ದು ಅಂತ ನೋಡೋದಾದ್ರೆ, ಟಾಸ್ಕ್ ಮ್ಯಾನೇಜರ್ನ ಮೇನ್ ಫಂಕ್ಷನ್ ಏನಂತ ನೋಡೋದಾದ್ರೆ, ಹಾ, ವೀವ್ ಆ್ಯಂಡ್ ಕ್ಲೋಸ್ ದ ರನ್ನಿಂಗ್ ಪ್ರೋಗ್ರಾಮ್ಸ್ ಅಂಡ್ ಪ್ರೊಸೆಸ್. ಹೌದಾ, ಟಾಸ್ಕ್ ಮ್ಯಾನೇಜರ್ ಚಾಲನೆಯಲ್ಲಿರುವ ಪ್ರೋಗ್ರಾಮ್ ಮತ್ತು ಪ್ರೊಸೆಸ್ಗಳನ್ನ ನೋಡಲು ಮತ್ತು ಮುಚ್ಚಲು ಬಳಸ್ತೀವಿ. ನಾಟ್ ರೆಸ್ಪಾಂಡಿಂಗ್, ಸಮ್ಟೈಮ್ಸ್ ಏನ್ ಮಾಡ್ತೀವಿ, ಯಾವುದೇ ಕೆಲಸವನ್ನು ಮಾಡ್ತಿರ್ತೀವಿ, ಏನೋ ನಾಟ್ ರೆಸ್ಪಾಂಡಿಂಗ್ ಅಂತ ಬರ್ತಾ ಇರ್ತೈತಿ. ಆ ಪ್ರೋಗ್ರಾಮ್ಗಳನ್ನ ಇಲ್ಲಿಂದ ಎಂಡ್ ಟಾಸ್ಕ್ ಮಾಡಿದ್ರೆ ಅದು ಏನಾಗುತ್ತೆ, ನಮಗೆ ಪರ್ಫಾರ್ಮೆನ್ಸ್ಗೆ ಸೂಕ್ತ ಆಗಿರುತ್ತೆ. ಟಾಸ್ಕ್ ಮ್ಯಾನೇಜರ್ CPU ಮೆಮ್ರಿ ಬಳಕೆಯನ್ನು ಕೂಡ ತೋರಿಸುತ್ತೆ, ಎಷ್ಟು ಬಳಕೆಯಲ್ಲಿದೆ, ಇನ್ನು ಎಷ್ಟು ಮೆಮ್ರಿ ಖಾಲಿ ಇದೆ, ಇನ್ನು ಎಷ್ಟು ನಾವು ಫಿಲಪ್ ಮಾಡ್ಬೋದು ಅದರಲ್ಲಿ ಅಂತೇಳಿ. ಪರ್ಫಾರ್ಮೆನ್ಸ್ ಟ್ಯಾಬ್ ಕೂಡ ಇರುತ್ತಲ್ಲ, ಸಿಸ್ಟಮ್ನ ಕಾರ್ಯಕ್ಷಮತೆ ಗ್ರಾಫ್ ಅನ್ನು ತೋರಿಸುತ್ತೆ. ಜೊತೆಗೆ ಸ್ಟಾರ್ಟ್ಅಪ್ ಟ್ಯಾಬ್ ಕೂಡ ಬೂಟ್ನಲ್ಲಿ ಚಾಲನೆಯಾಗುವ ಪ್ರೋಗ್ರಾಮ್ಗಳನ್ನು ನಿಯಂತ್ರಿಸುತ್ತದೆ. ಇವೆಲ್ಲ ಎಲ್ಲಿ ಇರ್ತಾವ ಅಂತಂದ್ರೆ ಟಾಸ್ಕ್ ಮ್ಯಾನೇಜರ್ನಲ್ಲಿ ಇರ್ತಾವೆ. ಹೌದಾ, ಟಾಸ್ಕ್ ಮ್ಯಾನೇಜರ್ನಲ್ಲಿ ಇರ್ತವೆ. ಈಗಾಗಲೇ ನಿಮ್ಗೆ ಓಪನ್ ಮಾಡಿದ್ನಲ್ಲ ನಾನು, ಇಲ್ಲಿ ನೋಡ್ರಿ, ಇದು ಟಾಸ್ಕ್ ಮ್ಯಾನೇಜರ್ ಇಲ್ಲಿ ಬರ್ದು, ಇಲ್ಲಿ ಕಾಣಿಸುತ್ತೆ, ಇಲ್ಲಿ ಮೂಲೆಯಲ್ಲಿ ಟಾಸ್ಕ್ ಮ್ಯಾನೇಜರ್ ಅಂತ ನೋಡ್ರಿ. ಇಲ್ಲೇ ಪ್ರೊಸೆಸ್ಸು, ಪರ್ಫಾರ್ಮೆನ್ಸ್, ಆ್ಯಪ್ ಹಿಸ್ಟ್ರಿ, ಸ್ಟಾರ್ಟ್ಅಪ್ ಆ್ಯಪ್ಸ್ ಇಲ್ಲಿದ್ ನೋಡ್ರಿ. ಪರ್ಫಾರ್ಮೆನ್ಸ್ ಟ್ಯಾಬ್ ಐತೆ, ಪರ್ಫಾರ್ಮೆನ್ಸ್ ಟ್ಯಾಬ್, ಆ್ಯಪ್ ಹಿಸ್ಟ್ರಿ, ಸ್ಟಾರ್ಟ್ಅಪ್ ಟ್ಯಾಬ್ ಐತೆ, ಇಲ್ಲಿದ್ ನೋಡಿ ಸ್ಟಾರ್ಟ್ಅಪ್ ಆ್ಯಪ್ಸ್, ಇವೆಲ್ಲವೂ ಕೂಡ ಇಲ್ಲಿರ್ತಾವೆ. ಹೌದಾ, ನೀವು ಒಂದ್ಸರಿ ಯಾವುದಾದ್ರೂ ಲ್ಯಾಪ್ಟಾಪ್ ತೆಗೆದು ನೋಡಿದ್ರೆ ಅಂತ ಗೊತ್ತಾಗುತ್ತೆ. ಆಮೇಲೆ ಇಲ್ಲೇ ಸಿಸ್ಟಮ್ನ ಕಾರ್ಯಕ್ಷಮತೆಯ ಪರ್ಫಾರ್ಮೆನ್ಸ್ನಲ್ಲಿ ಸಿಸ್ಟಮ್ನ ಕಾರ್ಯಕ್ಷಮತೆಯನ್ನು ಗ್ರಾಫ್ ಅನ್ನು ತೋರಿಸುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಟಾಸ್ಕ್ ಮ್ಯಾನೇಜರಲ್ಲಿ CPU ಮತ್ತು ಮೆಮ್ರಿಯ ಬಳಕೆಯನ್ನು ಕೂಡ ತೋರಿಸುತ್ತೆ ಅಂತ ನೋಡ್ರಿ. CPU ಮೆಮ್ರಿ ಎಷ್ಟಾಗೈತೆ, ಡಿಸ್ಕ್ ಎಷ್ಟೈತೆ, ನೆಟ್ವರ್ಕ್ ಎಲ್ಲದನ್ನು ಕೂಡ ತೋರಿಸ್ತಾ ಇರ್ತೈತೆ. ಹೌದಾ, ಇದು ಪ್ರೊಸೆಸ್ನಲ್ಲಿ. ಪರ್ಫಾರ್ಮೆನ್ಸ್ನಲ್ಲಿ ಏನು ತೋರಿಸುತ್ತಾ ನೋಡ್ರಿ, ಪರ್ಫಾರ್ಮೆನ್ಸ್ ಸಿಸ್ಟಮ್ ಕಾರ್ಯಕ್ಷಮತೆ ನೋಡ್ರಿ, CPU ಹೆಂಗೆ ಕೆಲಸ ಮಾಡೋಕಂತ ಅಂತೇಳಿ ಇಲ್ಲೆಲ್ಲ ತೋರಿಸುತ್ತೆ. ಹೌದಾ, ಇದು ನಿಮ್ಗೆ ತಿಳಿತಾ ಇದೆ, ಗೊತ್ತಾಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ವಿಡಿಯೋ ಹೆಂಗಾರ ಬಂದ್ರೆ ಏನು ಅನ್ಕೋಬೇಡ್ರಿ, ನೆಕ್ಸ್ಟ್ ಬೇಕಾದ್ರೆ ನಾನು ನೀಟಾಗಿ ಮಾಡ್ಕೊಡ್ತೀನಿ. ಒಂದೇ ಏನಂದ್ರೆ ನಿಮ್ಗೆ ಅರ್ಥ ಆಗ್ಬೇಕಿದು ಅನ್ನೋದಷ್ಟೇ, ಪ್ರಾಕ್ಟಿಕಲ್ ಆಗಿ ಗೊತ್ತಾತಂದ್ರೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಒಂದು ಉದ್ದೇಶ ಅಷ್ಟೇ. ಎಲ್ಲದನ್ನು ಹೋಗಿ ಕಂಪ್ಯೂಟರ್ ಶಾಪಲ್ಲಿ ಕೂಡ ಕಲಿಯೋದಾಗಲ್ಲ, ಅಲ್ಲಿ ಕೂಡ ಇದನ್ನೆಲ್ಲ ಕಲಿಸ್ಕೊಡೋದಲ್ಲ, ಅವ್ರು ಇದನ್ನೆಲ್ಲ ಹೇಳೋದನ್ನೇ ಇಲ್ಲ. ಅವ್ರಿಗೆ ಹೇಳ್ಕೊಡೋದು MS Word, MS Excel, MS PowerPoint ಮುಗೀತು, ನಿಮ್ಮ ಬೇಸಿಕ್ ಕಂಪ್ಯೂಟರ್ ಕ್ಲೋಸ್. ಟಾಸ್ಕ್ ಮ್ಯಾನೇಜರ್ನಲ್ಲಿ CPU ಮತ್ತು ಮೆಮ್ರಿ ಬಳಕೆ ಯಾವ ಟ್ಯಾಬ್ನಲ್ಲಿ ಕಾಣುತ್ತದೆ ಅಂತ ಹೇಳಿದ್ದಾನೆ. ಇನ್ ವಿಚ್ ಟ್ಯಾಬ್ ಆಫ್ ಟಾಸ್ಕ್ ಮ್ಯಾನೇಜರ್ ಕ್ಯಾನ್ ಸಿ CPU ಆ್ಯಂಡ್ ಮೆಮ್ರಿ ಯೂಸೇಜ್ ಅಂತಿದ್ದಾನೆ. ಪರ್ಫಾರ್ಮೆನ್ಸ್, ಸ್ಟಾರ್ಟ್ಅಪ್, ಯೂಸರ್ಸ್, ಆ್ಯಪ್ ಹಿಸ್ಟ್ರಿ. ಈಗಾಗಲೇ ನೀವು ಟಾಸ್ಕ್ ಮ್ಯಾನೇಜರ್ ನೋಡಿದ್ದೀರಿ, ಅದ್ರ ಮೇಲೆ ಆನ್ಸರ್ ಮಾಡ್ಬೋದಾ ಇದನ್ನ ಅಂತೇಳಿ. ಹೌದಾ, ಪರ್ಫಾರ್ಮೆನ್ಸ್ ಟ್ಯಾಬ್ ಕರೆಕ್ಟಾ. ಪರ್ಫಾರ್ಮೆನ್ಸ್ ಟ್ಯಾಬ್ ಇದರಲ್ಲಿ CPU, ಮೆಮ್ರಿ, ಡಿಸ್ಕ್, ನೆಟ್ವರ್ಕ್ಗಳ ಬಳಕೆಯನ್ನು ತೋರಿಸುತ್ತೆ. ಗ್ರಾಫ್ಸ್ ರಿಯಲ್ ಟೈಮ್ನಾಗಿ ತೋರಿಸುತ್ತೆ, ಗ್ರಾಫ್ಸ್ ವೇರಿಯೇಷನ್ ಆಗಿ ತೋರಿಸ್ತಿಲ್ಲ CPU. ಹೌದಾ, ಸ್ಟಾರ್ಟ್ಅಪ್ ಟ್ಯಾಬ್ನಲ್ಲಿ ಬೂಟ್ ಪ್ರೋಗ್ರಾಮ್ಗಳ ಬಗ್ಗೆ ತೋರಿಸುತ್ತೆ. ಹೈ CPU ಯೂಸೇಜ್, ಕಂಪ್ಯೂಟರ್ ನಿಧಾನವಾಗಿರಬಹುದು ಎಂದು ಸೂಚಿಸುತ್ತದೆ. ಯೂಸರ್ಸ್ ಟ್ಯಾಬಲ್ಲಿ ಲಾಗಿನ್ ಆದ ಬಳಕೆದಾರರ ಬಗ್ಗೆ ತೋರಿಸುತ್ತೆ. ಇದೆಲ್ಲ ಈಗ ಹಿಂದೆ ಸ್ವಲ್ಪ ಬೇಕಾದ್ರೆ ನೀವು ಓಡಿಸಿ ನೋಡ್ರಿ, ಹಿಂದಕ್ಕೆ ಸಿಗುತ್ತೆ, ಅದ್ರ ಬಗ್ಗೆ ಎಲ್ಲ ತೋರಿಸಿದ್ದೀನಿ ನಿಮಗೆ. ಒಂದು ಪ್ರೋಗ್ರಾಮ್ ನಾಟ್ ರೆಸ್ಪಾಂಡಿಂಗ್ ಆದಾಗ ಅದನ್ನು ಮುಚ್ಚಲು ಏನು ಮಾಡಬೇಕು, ಅದನ್ನು ಮುಚ್ಚಲು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನೋಡ್ರಿ, ಸೆಲೆಕ್ಟ್ ಇಟ್ ಇನ್ ದ ಟಾಸ್ಕ್ ಮ್ಯಾನೇಜರ್ ಆ್ಯಂಡ್ ಕ್ಲಿಕ್ ಇನ್ ದ ಟಾಸ್ಕ್ ಅಂತೇಳಿ ಇಲ್ಲಿ ನೋಡ್ರಿ. ಸೆಲೆಕ್ಟ್ ಇಟ್ ಇನ್ ದ ಟಾಸ್ಕ್ ಮ್ಯಾನೇಜರ್ನಲ್ಲಿ ಸೆಲೆಕ್ಟ್ ಮಾಡಬೇಕು, ಮಾಡಿ ಅಲ್ಲಿ ಎಂಡ್ ಟಾಸ್ಕ್ ಮಾಡಿದರೆ ಅದು ಕ್ಲೋಸ್ ಆಗುತ್ತೆ. ಹಿಂಗೆ ಮಾಡೋದ್ರಿಂದ ಏನು ಉಪಯೋಗ ಅಂತಂದರೆ ನೋಡ್ರಿ, ಟಾಸ್ಕ್ ಮ್ಯಾನೇಜರ್ನಲ್ಲಿ ಎಂಡ್ ಟಾಸ್ಕ್ ಕ್ಲಿಕ್ ಮಾಡಿ ಮುಚ್ಚಬಹುದು. ನಾಟ್ ರೆಸ್ಪಾಂಡಿಂಗ್ ಅಂದರೆ ಪ್ರೋಗ್ರಾಮ್ ಸ್ಥಗಿತಗೊಂಡಿದೆ ಅಂತ ಅರ್ಥ. ಹೌದಾ, ಕಂಪ್ಯೂಟರ್ ರೀಸ್ಟಾರ್ಟ್ ಆದಾಗ ಅದೇನು ಮಾಡ್ತೀವಿ, ನಮ್ಗೆ ಏನೇನು ಮಾಡ್ತೀವಿ ಅಂತಂದ್ರೆ ನಾವು ಸ್ಟಾರ್ಟ್ ಆಗಲಿ ಒಂದ್ಸರಿ ರೀಸ್ಟಾರ್ಟ್ ಮಾಡ್ತೀವಿ, ಆವಾಗ ಏನಾಗುತ್ತೆ, ಈಗಾಗಲೇ ಚಾಲ್ತಿಯಲ್ಲಿರುವಂಥದ್ದು ಅಳಿಸಿ ಹೋಗ್ಬೋದು. ಹೌದಾ, ಅದು ಆಗಬಾರ್ದು ಅಂತಂದ್ರೆ ಟಾಸ್ಕ್ ಮ್ಯಾನೇಜರ್ ಓಪನ್ ಮಾಡಬೇಕು, ಎಂಡ್ ಟಾಸ್ಕ್ ಅಂತೇಳಿ ಕ್ಲಿಕ್ ಮಾಡಿದ್ರಂತಂದ್ರೆ ಆ ಪ್ರೋಗ್ರಾಮಿಗೆ ಮಾತ್ರ ಎಫೆಕ್ಟ್ ಆಗೋದು, ನೆಕ್ಸ್ಟ್ ನಮಗೆ ಅವೈಲೇಬಿಲಿಟಿ ಸಿಗುತ್ತೆ, ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ. ಹಾಗಾಗಿ ಎಂಡ್ ಟಾಸ್ಕ್ ಉಪಯೋಗಿಸೋದು ಬಹಳ ಒಳಿತು. ಈಗ ನೋಡ್ರಿ ಕ್ವಶನ್ ನಂಬರ್ 30. ಇಲ್ಲಿ ಟಾಸ್ಕ್ ಮ್ಯಾನೇಜರ್ನ ಸ್ಟಾರ್ಟ್ಅಪ್ ಟ್ಯಾಬ್ ಏನನ್ನ ಮಾಡುತ್ತದೆ ಅಂತಿದೆ.
ಟಾಸ್ಕ್ ಮ್ಯಾನೇಜರ್ ತೋರಿಸಿದ್ದೀನಿ. ವಾಟ್ ಡಸ್ ದ ಸ್ಟಾರ್ಟ್ ವಾಟ್ ಡಸ್ ಸ್ಟಾರ್ಟ್ಅಪ್ ಟ್ಯಾಬ್ ಇನ್ ದ ಟಾಸ್ಕ್ ಮ್ಯಾನೇಜರ್ ಡೂ? ಇಲ್ಲಿ shows internet speed, prints documents, delete file, manages program that run when computer boots. Yes, that is the answer. ನೋಡ್ರಿ, ಹಾ, ಮ್ಯಾನೇಜಸ್ ಪ್ರೋಗ್ರಾಮ್ಸ್ ದಟ್ ರನ್ ವೆನ್ ಕಂಪ್ಯೂಟರ್ ಬೂಟ್ಸ್. ಯೂಸಲಿ ನೋಡ್ರಿ ಯಾವ್ದಾರ ಲಾಂಗ್ ಆನ್ಸರ್ ಇತ್ತು ಆಪ್ಷನ್ ಅಂದ್ರೆ ಬಹುತೇಕ ಅದೇ ಆನ್ಸರ್ ಆಗಿರುತ್ತೆ. ಇಟ್ ಇಸ್ ಓಕೆ, ಎಲ್ಲ ಟೈಮ್ನಾಗ ಇದು ವರ್ಕೌಟ್ ಆಗೋದಿಲ್ಲ, ಇರಲಿ. ಸ್ಟಾರ್ಟ್ಅಪ್ ಟ್ಯಾಬ್ ಕಂಪ್ಯೂಟರ್ ಬೂಟ್ ಆದಾಗ ಚಾಲನೆಯಾಗುವ ಪ್ರೋಗ್ರಾಮ್ಗಳನ್ನು ನಿರ್ವಹಿಸುತ್ತದೆ. ಅನಗತ್ಯ ಸ್ಟಾರ್ಟ್ಅಪ್ ಪ್ರೋಗ್ರಾಮ್ಸ್ಗಳು ಡಿಸೇಬಲ್ ಮಾಡಿದ್ರೆ ಬೂಟ್ ಬೇಗ ಹೆಚ್ಚುತ್ತೆ. ಹೌದಾ? ರೈಟ್ ಕ್ಲಿಕ್ ಮಾಡಿ ಡಿಸೇಬಲ್ ಚೂಸ್ ಮಾಡಿದ್ರೆ ಸ್ಟಾರ್ಟ್ಅಪ್ ಪ್ರೋಗ್ರಾಮ್ ಏನಾಗುತ್ತೆ, ನಿಷ್ಕ್ರಿಯಗೊಳ್ಳುತ್ತೆ, ಡಿಆಕ್ಟಿವೇಟ್ ಆಗುತ್ತೆ. ಪರ್ಫಾರ್ಮೆನ್ಸ್ ಟ್ಯಾಬ್ನಲ್ಲಿ CPU ಮತ್ತು ಮೆಮರಿ ಬಳಕೆ ಆಗುತ್ತೆ ತೋರಿಸುತ್ತೆ. ಸ್ಟಾರ್ಟ್ಅಪ್ ಇಂಪ್ಯಾಕ್ಟ್ನಲ್ಲಿ ಪ್ರೋಗ್ರಾಮ್ ಬೂಟ್ನ ಮೇಲೆ ಎಷ್ಟು ಪರಿಣಾಮ ಬೀರುತ್ತದೆ ಅಂತೇಳಿ ತೋರಿಸುತ್ತೆ. ಮುಂದಿನ ಪ್ರಶ್ನೆ ನೋಡ್ರಿ. ಟಾಸ್ಕ್ ಮ್ಯಾನೇಜರ್ನಲ್ಲಿ ಪ್ರಸ್ತುತ ಲಾಗಿನ್ ಆಗಿರುವ ಬಳಕೆದಾರರನ್ನು ಯಾವ ಟ್ಯಾಬ್ನಲ್ಲಿ ನೋಡಬಹುದು? ಇನ್ ವಿಚ್ ಟ್ಯಾಬ್ ಆಫ್ ಟಾಸ್ಕ್ ಮ್ಯಾನೇಜರ್ ಕ್ಯಾನ್ ಯು ಸಿ ಕರೆಂಟ್ಲಿ ಲಾಗ್ಡ್ ಇನ್ ಯೂಸರ್ಸ್ ಡೀಟೇಲ್ಸ್ ಸರ್ವಿಸಸ್ ಹಿಸ್ಟ್ರಿ? ಸೊ ಆನ್ಸರ್ ಏನಂತಂದ್ರೆ ಇದಕ್ಕೆ ಯೂಸರ್ಸ್ ಅಂತ ಆಗುತ್ತೆ. ನಾನು ಈಗಾಗಲೇ ಟಾಸ್ಕ್ ಮ್ಯಾನೇಜರ್ನಲ್ಲಿ ತೋರಿಸಿದ್, ನೀವು ಬೇಕಾದ್ರೆ ವಿಡಿಯೋನ ರಿವೈಂಡ್ ಮಾಡ್ಬಿಟ್ರೆ ಸಿಗುತ್ತೆ ನಿಮಗೆ. ಯೂಸರ್ಸ್ ಟ್ಯಾಬ್ನಲ್ಲಿ ಪ್ರಸ್ತುತ ಲಾಗಿನ್ ಆಗಿರುವ ಯೂಸರ್ಗಳನ್ನು ತೋರಿಸುತ್ತೆ. ಬಹು ಬಳಕೆದಾರರು ಒಂದೇ ಕಂಪ್ಯೂಟರ್ನಲ್ಲಿ ಲಾಗಿನ್ ಆಗಿರಬಹುದು. ಡೀಟೇಲ್ಸ್ ಟ್ಯಾಬು ಪ್ರೊಸೆಸ್ಗಳ ಆಳವಾದ ಮಾಹಿತಿಗೆ ಹೆಲ್ಪ್ ಮಾಡುತ್ತೆ. ಸರ್ವಿಸ್ ಟ್ಯಾಬು ಹಿನ್ನೆಲೆ ಸೇವೆಗಳು ಬ್ಯಾಕ್ಗ್ರೌಂಡ್ ಸರ್ವಿಸಸ್ ಬಗ್ಗೆ ಹೇಳುತ್ತೆ. ಯೂಸರ್ಸ್ ಟ್ಯಾಬ್ ಇಂದ ಬಳಕೆದಾರನ ಡಿಸ್ಕನೆಕ್ಟ್ ಸಹ ಮಾಡಬಹುದು. ಹೌದಾ? ಪ್ರಶ್ನೆ ಸಂಖ್ಯೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಟಾಸ್ಕ್ ಮ್ಯಾನೇಜರ್ನಲ್ಲಿ ಅತಿ ಹೆಚ್ಚು ಮೆಮರಿ ಬಳಸುತ್ತಿರುವ ಪ್ರೋಗ್ರಾಮ್ ಪತ್ತೆ ಮಾಡಲು ಯಾವ ಟ್ಯಾಬ್ ಅನ್ನು ಬಳಸುತ್ತಾರೆ? ವಿಚ್ ಟ್ಯಾಬ್ ಶುಡ್ ಯು ಚೆಕ್ ಟು ಫೈಂಡ್ ದ ಪ್ರೋಗ್ರಾಮ್ ಯೂಸಿಂಗ್ ಮೋಸ್ಟ್ ಮೆಮರಿ? ಯಾವುದಂದ್ರೆ ಸ್ಟಾರ್ಟ್ಅಪ್, ಯೂಸರ್ಸ್, ಪ್ರೊಸೆಸ್, ಸರ್ವಿಸಸ್. ಯಾವ್ದು ನೋಡ್ರಿ ಇದರಲ್ಲಿ ಅಂತಂದ್ರೆ ಪ್ರೊಸೆಸ್ ಟ್ಯಾಬ್ನಲ್ಲಿ ಪ್ರತಿ ಪ್ರೋಗ್ರಾಮ್ ಎಷ್ಟು CPU ಅಥವಾ ಮೆಮ್ರಿಯನ್ನು ಯೂಸ್ ಮಾಡಿದೆ ಅಂತ ತಿಳ್ಕೊಳ್ಳೋಕ್ಕೆ ಬಳಸ್ತೀವಿ. ಇದು ಆಮೇಲೆ ಸ್ಟಾರ್ಟ್ಅಪ್ ಟ್ಯಾಬ್ನಲ್ಲಿ ಬೂಟ್ ಪ್ರೋಗ್ರಾಮ್ಗಳಿಗೆ ಬಳಸ್ತೀವಿ. ಪ್ರೊಸೆಸ್ ಬ್ಯಾಕ್ಗ್ರೌಂಡ್ ಮತ್ತು ಫೋರ್ಗ್ರೌಂಡ್ ಎರಡೂ ಕೂಡ ತೋರಿಸಲಾಗುತ್ತದೆ. ನೆಕ್ಸ್ಟ್ ಟಾಸ್ಕ್ ಮ್ಯಾನೇಜರ್ ಅನ್ನು ಟಾಸ್ಕ್ ಬಾರ್ ಮೂಲಕ ಹೇಗೆ ತೆರೆದು? ಇದು ನೋಡ್ರಿ, ನಿಮ್ಗೆ ಮತ್ತೆ ಟಾಸ್ಕ್ ಅಂತ ಬರ್ತಾ ಇದೆ ಇಲ್ಲಿ. ಇದು ವಿಂಡೋಸ್, ಇಲ್ಲಿ ನೋಡ್ರಿ ಇದು ಡೆಸ್ಕ್ಟಾಪ್ ಮೇಲೆ ಈ ಕಾಣೋದೇ ಟಾಸ್ಕ್ ಮ್ಯಾನೇಜರ್, ಫೈಲ್ ಎಕ್ಸ್ಪ್ಲೋರರ್. ಇದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಂಡ್ರೆ ಮುಂದೆ MS Word, MS Excel, MS PowerPoint ಬಗ್ಗೆ ಸರಿಯಾಗಿ ತಿಳ್ಕೊಬಹುದು. ಹಾಗಾಗಿ ನಾನು ಇದನ್ನ MCQ ಮುಖಾಂತರ ಇಡೀ ಪಾಠವನ್ನ ಮುಗಿಸ್ತಾ ಇದ್ದೀನಿ. ತಾವು ಈ ವಿಷಯವನ್ನ ಗಮನದಲ್ಲಿಟ್ಟುಕೋಬೇಕು. ಏನಪ್ಪ ಮತ್ತೆ ಟಾಸ್ಕ್ ಬಾರ್ ಅಂತ ನೀವೇನ ಸ್ವಲ್ಪ ಮನಸ್ಸಿಗೆ ಏನ್ ನೋವು ಆಘಾತ ಮಾಡ್ಕೊಂಡ್ರಿ ಅಂತಂದ್ರೆ ನಾಳೆ ಎಕ್ಸಾಮ್ ನಲ್ಲಿ ಇದ್ರ ಮೇಲೆ ಪ್ರಶ್ನೆ ಬಂದಾಗ ಇನ್ನೂ ಆಘಾತ ಜಾಸ್ತಿಯಾಗಿ ರೇಸ್ ಇಂದ ಹೋಗ್ಬೇಕಾಗತ್ತೆ. ಸೊ ಗಮನವಿಟ್ಟು ಹೆಜ್ಜೆ ನೀಡಿ, ಆಯ್ತಾ? ರೈಟ್ ಕ್ಲಿಕ್ ಟಾಸ್ಕ್ ಬಾರ್ ಅಂಡ್ ಸೆಲೆಕ್ಟ್ ಟಾಸ್ಕ್ ಮ್ಯಾನೇಜರ್. ಟಾಸ್ಕ್ ಬಾರ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಟಾಸ್ಕ್ ಮ್ಯಾನೇಜರ್ ಅನ್ನ ಆಯ್ಕೆ ಮಾಡಬಹುದು. ಇಲ್ಲಿ ನೋಡ್ರಿ, ಇನ್ನೊಂದು ನೇರವಾದ ಶಾರ್ಟ್ಕಟ್ ಕೀ ಏನಿದೆ, ಕಂಟ್ರೋಲ್ ಶಿಫ್ಟ್ ಎಸ್ಕೇಪ್ ಕೀಯನ್ನ ಎಟ್ ಅ ಟೈಮ್ ಕ್ಲಿಕ್ ಮಾಡಿದ್ರೆ ಟಾಸ್ಕ್ ಮ್ಯಾನೇಜರ್ ಅನ್ನ ನಾವು ಪಡೆಯಬಹುದು. ಇನ್ನೊಂದು ಆಪ್ಷನ್ ಇದೆ, ಸ್ಟಾರ್ಟ್ ಮೆನುವಿನಿಂದ ಕೂಡ ಇದನ್ನ ಸರ್ಚ್ ಮಾಡಿ ಪಡೆಯಬಹುದು. ಆಮೇಲೆ ಇಲ್ಲಿ ಆಪ್ಷನ್ ಒಳಗ ಏನಿದೆ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು ರೀಸೈಕಲ್ ಬಿನ್ ಅಂತ ಇರ್ತೈತಿ. ಇಲ್ಲಿ ನೋಡ್ರಿ, ರೀಸೈಕಲ್ ಬಿನ್ ಅಂತ ಐತಿ. ಇದು ಅಳಿಸಿ ಹೋದ ಫೈಲ್ಗಳನ್ನ ಉಪಯೋಗಕ್ಕೆ ಯಾವ್ಯಾವ ನಾವು ಡಿಲೀಟ್ ಮಾಡಿದೀವಿ ಅವುಗೆ ರೀಸೈಕಲ್ ಬಿನ್ ಅಲ್ಲಿ ಕೂತಿರ್ತಾವೋ ಅವನ್ನ ನೋಡ್ಬೋದು. ಟಾಸ್ಕ್ ಮ್ಯಾನೇಜರ್ ಇದು ಯಾರಿಗೆ ಆಕ್ಚುಲಿ ಯೂಸ್ ಅಂತಂದ್ರೆ ನೋಡ್ರಿ, ದೊಡ್ಡ ಕಂಪ್ಯೂಟರ್ ಸೆಂಟರ್ಗಳೆಲ್ಲ ನೋಡ್ರಿ, ಅಲ್ಲಿ ನೀವು ಓಪನ್ ಮಾಡಿದ ತಕ್ಷಣ ಅಡ್ಮಿನ್ ಯೂಸರ್ ಅಂತ ಕೇಳುತ್ತಾ, ಹೌದಾ? ಕಸ್ಟಮರ್ ಅಡ್ಮಿನ್ ಅಂತ ಕೇಳುತ್ತಾ. ಅಡ್ಮಿನ್ ಅಂತಂದ್ರೆ ಆ ಕಂಪ್ಯೂಟರ್ಗಳ ಓನರ್, ಯೂಸರ್ ಅಂದ್ರೆ ನಾವು. ಆಮೇಲೆ 34 ಪ್ರಶ್ನೆ ಸಂಖ್ಯೆ 34. ಟಾಸ್ಕ್ ಮ್ಯಾನೇಜರ್ನಲ್ಲಿ ಒಂದು ಪ್ರೋಗ್ರಾಮ್ ಪ್ರಯಾರಿಟಿ ಬದಲಾಯಿಸಬಹುದೇ? ಕ್ಯಾನ್ ಯು ಚೇಂಜ್ ದ ಪ್ರೋಗ್ರಾಮ್ ಪ್ಯಾರಿಟಿ ಟಾಸ್ಕ್ ಮ್ಯಾನೇಜರ್? ನೋಡ್ರಿ,
ಭಾರಿ ಚಂದ ಇದಾವೆ ಪ್ರಶ್ನೆಗಳು. 100% ಎಲ್ಲಿ ಮಿಸ್ ಆಗಂಗಿಲ್ಲ. ಗ್ರೂಪ್ ಸಿ ಅಲ್ಲಿ 30ಕ್ಕೆ 30 ಅಂಕ ಹೊಡಿಲೇಬೇಕು ನಾವು ಸರ್, ಹೌದಾ? ಆ ಒಂದು ಉದ್ದೇಶದಿಂದ ಮಾಡ್ತಾ ಇದೀವಿ. ಎಸ್, ವಯ ರೈಟ್ ಕ್ಲಿಕ್ ಆನ್ ದ ಪ್ರೊಸೆಸ್ ಮೇಲೆ ರೈಟ್ ಕ್ಲಿಕ್ ಮಾಡಿದಾಗ ಪ್ರಯಾರಿಟಿಯನ್ನ ಸೆಟ್ ಮಾಡಬಹುದು, ಹೌದಾ? ನೆನಪಲ್ಲಿ ಇಟ್ಕೊಡ್ರಿ. ಪ್ರಶ್ನೆ ಸಂಖ್ಯೆ 35. ಒಂದು ಫೈಲ್ನ ಗಾತ್ರವನ್ನು ಸೈಜ್ ಯಾವ ಮಾನದಲ್ಲಿ ಅಳೆಯುತ್ತಾರೆ? ಇನ್ ವಾಟ್ ಯೂನಿಟ್ ಈಸ್ ಎ ಫೈಲ್ ಸೈಜ್ ಮೆಜರ್ಡ್? ಮೀಟರ್, ಸೆಕೆಂಡ್ಸ್, ಬೈಟ್ಸ್, ಕೆಬಿ, ಎಂಬಿ, ಜಿಬಿ, ವೋಲ್ಟ್ಸ್. ಯಾವುದು? ಒನ್ ಆಫ್ ದ ಈಸಿಯೆಸ್ಟ್ ಪ್ರಶ್ನೆ ನಿಮಗಿದೆ. ಇದನ್ನ ಯಾಕೆ ಕಣ್ಣು ಮುಚ್ಕೊಂಡು ಹಾಕ್ತೀರಿ ನೀವು, ಹೌದಾ? ಮತ್ತೆ ವೋಲ್ಟ್ನ್ಯಾಗ ಯೂಸ್ ಮಾಡ್ತಾರಂತ ಬಿಟ್ರೆ ಕರೆಂಟ್ ಅದು, ಹೌದಾ? ಸೆಕೆಂಡ್ಸ್ ಅಲ್ಲ, ಮೀಟರ್ಸ್ ಅಲ್ಲ. ನೋಡ್ರಿ, ಈಸಿಯೆಸ್ಟ್ ಅನ್ಕೊಂಡು ಮತ್ತೆ ಅಲ್ಲಿ ಹೋಗಿರಿ. ಫೈಲ್ ಸೈಜ್ ಯಾವತ್ತೂ ಬೈಟ್ಸ್ ಒಳಗ, ಕೆಬಿ ಒಳಗ, ಎಂಬಿ ಒಳಗ, ಜಿಬಿ ಒಳಗ ಕಾಣ್ತಿರ್ತದೆ. ನೋಡ್ರಿ, ಯಾವ್ದೋ PDF ಓಪನ್ ಮಾಡಿದ್ರೆ ಕೆಳಗಡೆ ಇಷ್ಟು MB ಇದೆ, ಇಷ್ಟು KB ಇದೆ, ಇಷ್ಟು GB ಅಂತ ಕಾಣ್ತೀವಲ್ಲ, ಅದು ಫೈಲ್ ಸೈಜ್. ಹಂಗೆ 1 KB ಅಂತಂದ್ರೆ ನೋಡ್ರಿ, ನಾವೇನಂತೀವಿ 1 KB ಅಂತ 1024 ಬೈಟ್ಸ್, ಹೌದಾ? 1 GB ಅಂದ್ರೆ 1024 KB. 1 MB ಅಂದ್ರೆ 1024 KB. 1 GB ಅಂದ್ರೆ 1024 MB, ಹೌದಾ? ಇದು ಇಲ್ಲಿ ಬಂತು, ಹೀಗೆ ಇದು ಇಲ್ಲಿ ಬಂತು. ಹಿಂಗೆ ಒಂದಕ್ಕೊಂದು ರಿಲೇಟೆಡ್ ಆಗಿರುವಂಥದ್ದು. ಆಮೇಲೆ ಹೈರಾರ್ಕಿ ಇರ್ತದೆ. ಅದಕ್ಕೆ ನೀವು ಸ್ವಲ್ಪ ಅದ್ರ ಬಗ್ಗೆ ಸರಿಯಾಗಿ ಗಮನ ಕೊಟ್ಟು, ಇಲ್ಲಿಂದ ಬೈಟ್ಸ್ ಇಂದ ಸೆಲೆಕ್ಟ್ ಆಗಿ ಬೈಟ್ಸ್ ತನೂ ಅದಾವು, ಹೌದು? ಎಲ್ಲವನ್ನು ನೀವು ಸರಿಯಾಗಿ ಅರ್ಥ ಮಾಡ್ತಾ ಹೋಗ್ಬೇಕಾಗುತ್ತೆ. ಫೈಲ್ ಪ್ರಾಪರ್ಟೀಸ್ ನಲ್ಲಿ ಗಾತ್ರ ಪರಿಶೀಲಿಸಬಹುದು. ರೈಟ್ ಕ್ಲಿಕ್ ಮಾಡೋ ಮುಖಾಂತರ ಏನ್ ಮಾಡೋದು? ಫೈಲ್ ಪ್ರಾಪರ್ಟೀಸ್ ಒಳಗೆ ಆ ಫೈಲ್ನ ಗಾತ್ರವನ್ನ ಅಂದ್ರೆ ಸೈಜ್ ಅನ್ನ ಪರಿಶೀಲನೆ ಮಾಡಬಹುದು. ನೆಕ್ಸ್ಟ್, ಫೈಲ್ನ ಗಾತ್ರ, ಸೃಷ್ಟಿ, ದಿನಾಂಕ ನೋಡಲು ಏನು ಮಾಡಬೇಕು? ಡಿಲೀಟ್ ದ ಫೈಲ್, ರೈಟ್ ಕ್ಲಿಕ್ ದ ಫೈಲ್ ಅಂಡ್ ಸೆಲೆಕ್ಟ್ ದ ಪ್ರಾಪರ್ಟೀಸ್, ರೀನೇಮ್ ದ ಫೈಲ್, ಮೂವ್ ದ ಫೈಲ್. ಈ ಯಾವ್ದ್ರಲ್ಲಿ ಮಾಡಿದ್ರೆ ಅಂತಂದ್ರೆ ನಮ್ಗೆ ಇವೆಲ್ಲ ಆನ್ಸರ್ ಸಿಗುತ್ತಂತಂದ್ರೆ ನೋಡ್ರಿ, ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಅಂತ ಇರುತ್ತೆ, ಹೌದಾ? ರೈಟ್ ಕ್ಲಿಕ್ ಮಾಡಬೇಕು, ಮೌಸ್ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ಪ್ರಾಪರ್ಟೀಸ್ ಓಪನ್ ಆಗುತ್ತೆ. ಅದರಲ್ಲಿ ಅದ್ರ ಗಾತ್ರ, ಸೈಜ್ ಎಷ್ಟಿದೆ, KB ಒಳಗಿದೆ, MB ಒಳಗಿದೆ ಗೊತ್ತಾಗುತ್ತೆ. ಆಮೇಲೆ ಡೇಟ್ ಏನು 2025, 26, ಏನು 24 ಅಥವಾ 2016 ಗೊತ್ತಾಗುತ್ತೆ. ಆಮೇಲೆ ಅದ್ರ ಸ್ಥಳನ MS ಎಲ್ಲಿ ಐತೆ, ಯಾವ ಫೋಲ್ಡರ್ನಾಗ ಐತೆ ಅನ್ನೋದು ಕೂಡ ಸಿಗುತ್ತೆ ನಮಗೆ. ಪ್ರಾಪರ್ಟೀಸ್ ಕ್ರಿಯೇಟೆಡ್, ಮಾಡಿಫೈಡ್, ಆಕ್ಸೆಸ್ ಕೂಡ ಸಿಗುತ್ತೆ. ಫೈಲ್ ಟೈಪ್ ನಲ್ಲಿ ನಾವು ಸಿಗುತ್ತೆ. ಹೀಗೆ ವಿವಿಧ ರೀತಿಯಲ್ಲಿ ನಮಗದ ಅವೈಲಬಿಲಿಟಿ ಇರ್ತೈತಿ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 37. ಇಲ್ಲೇ ಒಂದು ಫೈಲ್ ಅನ್ನು ಒಂದು ಫೋಲ್ಡರ್ ನಿಂದ ಇನ್ನೊಂದಕ್ಕೆ ಸ್ಥಳಾಂತರಿಸಲು ಯಾವ ಕ್ರಿಯೆ ಬಳಸುತ್ತಾರೆ? ವಿಚ್ ಆಕ್ಷನ್ ಈಸ್ ಯೂಸ್ ಟು ಮೂವ್ ಅ ಫೈಲ್ ಫ್ರಮ್ ಒನ್ ಫೋಲ್ಡರ್ ಟು ಅನದರ್, ಹೌದಾ? ಕಾಪಿ ಅಂಡ್ ಡಿಲೀಟ್, ರೀನೇಮ್, ಸಾರ್ಟ್, ಕಟ್ ಅಂಡ್ ಪೇಸ್ಟ್. ನೋಡ್ರಿ, ಸ್ಥಳಾಂತರ ಮಾಡಬೇಕು ಅಂದ್ರೆ ಪರ್ಮನೆಂಟ್ ಆಗಿ ಸ್ಥಳಾಂತರ ಮಾಡ್ಬೇಕಂದ್ರೆ ಕಟ್ ಅಂಡ್ ಪೇಸ್ಟ್ ಮಾಡ್ಬೇಕು. ಕಟ್ ಅಂಡ್ ಪೇಸ್ಟ್ ಮಾಡಿದ್ರೆ ಅಂತಂದ್ರೆ ಕತ್ರಿ ಹಾಕೋದು. ಕತ್ರಿ ಹಾಕಿಲ್ಲಿದ್ದ ಕತ್ರಿ ಹಾಕಿ ನೋಡ್ರಿ, Ctrl X ಅನ್ನ ಕ್ಲಿಕ್ ಮಾಡೋ ಮುಖಾಂತರ, X ಈಸ್ ಲೈಕ್ ಕತ್ರಿ ಆಗೈತೆ, ಹೌದಾ?